ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕುಸುಮ ರಾಜಣ್ಣ. ಇವತ್ತೇ ಫಸ್ಟ್ ಟೈಮ್ ನನ್ನ ಫೇಸ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಪೇಜಲ್ಲಿರೋ ಅದರ್ ವೀಡಿಯೋಸು ನೋಡಿ. ಇಷ್ಟ ಆದರೆ ಹೆಲ್ಪ್ಫುಲ್ ಅನಿಸಿದ್ರೆ ಅಥವಾ ಎಂಟರ್ಟೈನಿಂಗ್ ಅನಿಸಿದ್ರೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬರಿಬೇಡಿ. ನಾನು ಹೆಲ್ತಿ ಲೈಫ್ ಸ್ಟೈಲ್, ವೆಲ್ನೆಸ್, ಹಾಗೆ ಫುಡ್ ರೆಸಿಪೀಸ್, ಟ್ರಾವೆಲ್, ಬ್ಯೂಟಿ ಆ್ಯಂಡ್ ಫ್ಯಾಷನ್ ಕೈಂಡ್ ಆಫ್ ಕಂಟೆಂಟ್ನ ಪೋಸ್ಟ್ ಮಾಡ್ತಾ ಇರ್ತೀನಿ. ಲಾಂಗ್ ಫಾರ್ಮೇಟ್ ವೀಡಿಯೋದಲ್ಲೂ ಪೋಸ್ಟ್ ಮಾಡ್ತೀನಿ, ಹಾಗೆ ಶಾರ್ಟ್ಸಲ್ಲಿ ತುಂಬಾ ಜಾಸ್ತಿ ವ್ಲಾಗ್ಸ್ಗಳನ್ನ ಪೋಸ್ಟ್ ಮಾಡ್ತಾ ಇರ್ತೀನಿ. ನಿಮ್ಗೇನಾದರೂ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಟೈಟಲಿಂದ ಗೊತ್ತಾಗೋಗಿರುತ್ತೆ. ಈ ವಿಡಿಯೋ ಬಂದುಬಿಟ್ಟು ಪರ್ಸ್ನಲ್ Q&A. ನಾನು ಎಷ್ಟೊಂದು ಸರಿ ಯಾವುದಾದ್ರೂ ಒಂದು ವಿಡಿಯೋ ಪೋಸ್ಟ್ ಮಾಡ್ತಿದ್ದಂಗೆ ಒಬ್ಬರು ಒಂದು ಕ್ವಶನ್ ಕೇಳಿರ್ತೀರ, ಅದಕ್ಕೆ ಆನ್ಸರ್ ಮಾಡಿರ್ತೀನಿ. ಮತ್ತು ಇನ್ನೊಬ್ಬರು ಅದೇ ಕ್ವಶನ್ನ ಬೇರೆ ವೀಡಿಯೋಸ್ಗಳಲ್ಲಿ ಕೇಳ್ತಾ ಇರ್ತೀರ. ಸೊ ಅದಕ್ಕೋಸ್ಕರ ಎಲ್ರಿಗೂ ಒಂದೇ ಸರಿ ಡೌಟ್ ಕ್ಲಿಯರ್ ಮಾಡಿಬಿಟ್ರೆ ಬೆಸ್ಟ್ ಆಗುತ್ತೆ, ಒಂದು ವಿಡಿಯೋ ಮಾಡಿಬಿಟ್ಟು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಷ್ಟೊಂದು ಜನ ಪರ್ಸ್ನಲ್ ಕ್ವಶನ್ಸ್ನ ಕೇಳ್ತಾ ಇರ್ತೀರ, ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಈ ಪರ್ಸ್ನಲ್ Q&A ವಿಡಿಯೋನ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದರೆ, ಇಲ್ಲಿ ಕ್ವಶನ್ಸ್ನ ನಾನು ಎಷ್ಟೊಂದು ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ದೆ. ಅಲ್ಲಿ ಎಷ್ಟೊಂದು ಜನ ಕ್ವಶನ್ಸ್ ಕೇಳಿದ್ದೀರಾ. ಆ ಕ್ವಶನ್ಸ್ಗಳಿಗೆ ನಾನು ಆನ್ಸರ್ ಮಾಡ್ಕೊತಾ ಹೋಗ್ತೀನಿ. ಇಲ್ಲಿ ನನ್ನ ಟ್ಯಾಬಲ್ಲಿ ಒಂದು ನಿಮಿಷ, ಇಲ್ಲಿ ಓಕೆ ಸಾರಿ, ಈ ಟ್ಯಾಬಲ್ಲಿ ನಾನು ಕ್ವಶನ್ಸ್ನ ಇಟ್ಕೊಂಡಿದ್ದೀನಿ. ಅದರಲ್ಲಿ ನೋಡ್ಕೊತ ನಾನು ಆನ್ಸರ್ ಮಾಡ್ಕೊತಾ ಹೋಗ್ತೀನಿ ನಿಮಗಿಲ್ಲಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಹೇಳಿದರೆ, ಈ ವಿಡಿಯೋ ಮೇಯ್ನ್ಲಿ ಪರ್ಸ್ನಲ್ Q&A ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಾನು ಯಾವುದೇ ವೆಯ್ಟ್ ಲಾಸ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಎಲ್ಲ ಎಷ್ಟೊಂದು ಕ್ವಶನ್ಸ್ ಕೇಳಿದ್ದೀರಾ, ಅದ್ರ ಬಗ್ಗೆ ಆನ್ಸರ್ ಮಾಡೋಕ್ಕೆ ಹೋಗಲ್ಲ. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ಬಿಕಾಸ್ ವಿಡಿಯೋ ಲೆಂತ್ ತುಂಬ ಲಾಂಗ್ ಆಗಿಬಿಡುತ್ತೆ. ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಈ ವಿಡಿಯೋ ಮುಗಿಸೋಣ ಅಂತ ಹೇಳ್ಬಿಟ್ಟು, ನನ್ನ ಬಗ್ಗೆ ಹೇಳ್ಕೊತಾ ಮುಗಿಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಇನ್ ಟು ದ ವಿಡಿಯೋ. ಸೊ ಏನು ಗೊತ್ತಾ, ಮೇಯ್ನ್ ಕ್ವಶನ್ಸ್ ಇರೋದೆ ನನ್ನ ಬಗ್ಗೆ. ಎಲ್ಲರೂ ಎಷ್ಟೊಂದು ಸರಿ ರಿಪೀಟೆಡ್ ಕ್ವಶನ್ಸ್ನ ಕೇಳ್ಬಿಟ್ಟಿದ್ದೀರಾ. ನಾನು ಒಂದು ಸರಿ ನೀಟಾಗಿ ನನ್ನ ಬಗ್ಗೆ ಇಂಟ್ರಡಕ್ಷನ್ ಕೊಟ್ಬಿಡ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ನನ್ನ ಹೆಸರು ಕುಸುಮ, ನಮ್ಮ ಪಪ್ಪನ ಹೆಸರು ರಾಜಣ್ಣ. ಸೊ ಅದನ್ನು ನಾನು ಕುಸುಮ ರಾಜಣ್ಣ ಅಂತ ನನ್ನದು ಪೇಜ್ದು ಟೈಟಲ್ ಆಗಿಟ್ಟಿದ್ದೀನಿ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ನಾನು ಹುಟ್ಟಿ ಬೆಳೆದಿರೋದೆಲ್ಲ ಒಂದು ಚಿಕ್ಕ ಹಳ್ಳಿ, ಮೇಲ್ನಳ್ಳಿ ಅಂತ ಹೇಳಿಬಿಟ್ಟು ತುರುವೇಕೆರೆ ತಾಲೂಕು, ತುಮಕೂರು ಡಿಸ್ಟಿಕ್ ಬರುತ್ತೆ. ಅಲ್ಲಿ ನಾನು ಹುಟ್ಟಿ ಬೆಳೆದಿರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಅದಾದಮೇಲೆ ನನ್ನ ಎಜುಕೇಷನ್ನ ನಾನು ಫಸ್ಟು ನನ್ನ ಸ್ಕೂಲಿಂಗ್ ಎಲ್ಲ SKC ಮಯೂರ ಕಾನ್ವೆಂಟ್ ತುರುವೇಕೆರೆನಲ್ಲಿ ಮಾಡಿದೆ. ಅದಾದಮೇಲೆ ನನ್ನ PUC ಬಂದು ಸರ್ವೋದಯ ಕಾಲೇಜ್ ತುಮಕೂರಲ್ಲಿ ಮಾಡಿದೆ. ಅದಾದಮೇಲೆ ಇಂಜಿನಿಯರಿಂಗ್ ಈಸ್ಟ್ ವೆಸ್ಟ್ ಕಾಲೇಜ್ ಬ್ಯಾಂಗ್ಳೂರಲ್ಲಿ ಮಾಡಿದೆ. ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ನಾನು 2018 ಪಾಸ್ಡ್ ಔಟ್. ಸೊ ದಟ್ ಈಸ್ ವಾಟ್ ನನ್ನ ಎಜುಕೇಷನ್ ಬ್ಯಾಕ್ಗ್ರೌಂಡ್. ಅದಾದಮೇಲೆ ಸ್ವಲ್ಪ ವರ್ಷಗಳ ಕಾಲ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡಿದೆ, ಫುಲ್ ಸ್ಟ್ಯಾಕ್ ಡೆವಲಪರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಅದಾದ ನಂತರ ಆ ಕೆಲಸನ ಕ್ವಿಟ್ ಮಾಡಿ ನಾನು ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಷನ್ನೇ ತೊಗೊಂಡಿದ್ದೆ. ಮೇನ್ಲಿ ಏನಪ್ಪ ಅಂತ ಹೇಳಿದರೆ, ನಾನು ನನ್ನ ಸಾಫ್ಟ್ವೇರ್ ಜಾಬ್ನ ಮಾಡ್ಕೊತಾನೆ ಕಾಂಟೆಂಟ್ ಕ್ರಿಯೇಷನ್ನ ಕಂಟಿನ್ಯೂ ಮಾಡ್ತಾಯಿದ್ದೆ. ಕಾಂಟೆಂಟ್ ಕ್ರಿಯೇಷನ್ ನಿಜವಾಗ್ಲೂ ನಾನು ಕೆರಿಯರಾಗಿ ತೊಗೋಬೇಕು ಅಂತ ಮಾಡ್ಕೊಂಡಿರಲಿಲ್ಲ. ನಾನು ನನ್ನ ಹಸ್ಬೆಂಡ್ ತುಂಬಾ ಟ್ರಾವೆಲ್ ಮಾಡ್ತಾಯಿದ್ವಿ. ಮದುವೆ ಆಗಿ ಹೊಸದ್ರಲ್ಲಿ ಎಲ್ಲ ಏನಾಯಿತು ಅಂದರೆ, ನಮ್ಮ ಮದುವೆ ಬಂದು ಕೋವಿಡ್ ಟೈಮಲ್ಲಾಯಿತು. ಆವಾಗ ನಾವು ಹನಿಮೂನ್ಗೆಲ್ಲ ಬೇರೆ ಎಲ್ಲೂ ಹೋಗೋಕ್ಕೆ ಚಾನ್ಸ್ ಇರಲಿಲ್ಲ. ಸೊ ನಾವೇನು ಡಿಸೈಡ್ ಮಾಡಿದ್ವಿ ಅಂದರೆ, ನಮ್ಮ ಇಂಡಿಯಾದಲ್ಲಿ, ನಮ್ಮ ಕರ್ನಾಟಕದಲ್ಲಿ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಟ್ರಾವೆಲ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ನಮಗೆ ಟೈಮ್ ಸಿಕ್ಕಿದಾಗ, ರಜೆ ಸಿಕ್ಕಿದಾಗ. ಆಬ್ವಿಯಸ್ಲಿ ನಾವಿಬ್ರೂ ವರ್ಕಿಂಗ್ ಇದ್ದಿದ್ದರಿಂದ. ಸೊ ಆವಾಗ ನಾವು ಅಲ್ಲಲ್ಲೇ ಟ್ರಾವೆಲ್ ಮಾಡ್ತಾಯಿದ್ವಲ್ಲ, ನಾನು ಒಂದಿನ ಡಿಸೈಡ್ ಮಾಡಿಕೊಂಡೆ, ಸುಮ್ಮನೆ ಒಂದು ಸ್ಟೋರ್ ಮಾಡೋಣ ಮೆಮೊರೀಸ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಹಾಕಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಅದು ಹೆಂಗೋ ಗೊತ್ತಿಲ್ಲ, ಚೆನ್ನಾಗಿ ಕ್ಲಿಕ್ ಆಯಿತು. ಮೇಯ್ನ್ಲಿ ನನ್ನ ಪೇಜು ಕ್ಲಿಕ್ ಆಗಿದ್ದು ನನ್ನ ವಾಯ್ಸ್ ಓವರ್ಸಿಂದ. ಸೊ ಅದರಿಂದ ಆಮೇಲೆ ಅದು ತುಂಬ ಚೆನ್ನಾಗಿ ಬೆಳ್ಕೊತಾ ಹೋಯಿತು. ಬೆಳ್ಕೊಂಡಾದಮೇಲೆ ನಾನು ಸಾಫ್ಟ್ವೇರ್ ಜಾಬ್ ನನಗೆ ತುಂಬಾ ಹಿಂಸೆ ಅನ್ನಿಸ್ತಿತ್ತು. ಹಾನೆಸ್ಟಾಗಿ ಹೇಳ್ಬೇಕಂದ್ರೆ, ನೈಟ್ 3 ಗಂಟೆಗೆಲ್ಲ ನಮಗೆ ಕಾಲ್ಸ್ ಇರ್ತಿತ್ತು. ಐ ಆಮ್ ನಾಟ್ ಅ ಪರ್ಸನ್, ನಂಗೆ ಅಷ್ಟೊಂದೆಲ್ಲ ಸ್ಟ್ರೆಸ್ ತೊಗೊಳಕ್ಕೆ ಇಷ್ಟ ಆಗೋಲ್ಲ. ಆಮೇಲೆ ಏನಾಯಿತು ಅಂದರೆ, ನಂದು ಸಾಫ್ಟ್ವೇರ್ ಜಾಬ್ಗಿಂತ ನಂದು ಇನ್ಸ್ಟಾಗ್ರಾಮ್ದು ಇನ್ಕಮ್ ಏನಿದೆ ಅದು ಜಾಸ್ತಿ ಬರ್ತಾ ಹೋಯಿತು. ಈ ಥರ ನಾನೊಂದು 6 ಮಂತ್ಸ್ ಆದಮೇಲೆ, 6 ಮಂತ್ಸ್ ನಂದು ಇನ್ಕಮ್ ಜಾಸ್ತಿ ಬರ್ತಾ ಹೋದ್ಮೇಲೆ, ಒಂದು ಸ್ಟಡಿ ಇನ್ಕಮ್ ಬರ್ತಾ ಹೋದ್ಮೇಲೆ, ನಾನು ಇನ್ಸ್ಟಾಗ್ರಾಮ್ನ ಕೆರಿಯರಾಗಿ ತೊಗೊಂಡು ನನ್ನ ಜಾಬ್ನ ಕ್ವಿಟ್ ಮಾಡಿದೆ. ಲೈಕ್ ಸುಮ್ಮನೆ ಒಂದು ಸ್ವಲ್ಪ ದಿನ ಬಿಟ್ಟು ಮತ್ತೆ ಜಾಯ್ನ್ ಆಗೋಣ, ಸ್ಟ್ರೆಸ್ ರಿಲೀಸ್ ಮಾಡಿಕೊಂಡು ಅಂತ ಹೇಳಿಬಿಟ್ಟು ಕ್ವಿಟ್ ಮಾಡಿದೆ. ಮತ್ತು ನನಗೆ ಹೋಗಬೇಕು ಅಂತ ಮನಸ್ಸು ಬರಲಿಲ್ಲ. ಅದನ್ನೇ ನನ್ನ ಕಾಂಟೆಂಟ್ ಕ್ರಿಯೇಷನ್ನೇ ಕಂಟಿನ್ಯೂ ಮಾಡ್ಕೊತಾ ಹೋದೆ. ಅದಾದಮೇಲೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಇದ್ದಾರೆ, ನನ್ನ ಕ್ಲೋಸ್ ಫ್ರೆಂಡ್ಸ್. ಅವಿನಾಶ್ಗೆ ಫ್ರೆಂಡ್ ಇದ್ದವರು, ಅವ್ರು ನನಗೆ ಪರಿಚಯ ಮಾಡಿಸಿ, ಇವಾಗ ನಾವೆಲ್ಲರೂ ಒಂಥರ ಫ್ಯಾಮಿಲೀಸ್ ಥರ ಆಯಿತಾ.
ಸೊ ಅವರು ಒಂದು ಸ್ಟಾರ್ಟಪ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಡೂವರ್ಸ್ ವರ್ಡ್ ಅಂತ ಹೇಳಿಬಿಟ್ಟು. ಇವಾಗ ನಾನು ಅಲ್ಲಿ PR ಆ್ಯಂಡ್ ಸೋಷಿಯಲ್ ಮೀಡಿಯಾ ಹೆಡ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇಟ್ಸ್ ಮೇನ್ಲಿ ಬಿಕಾಸ್ ಆಫ್ ಮೈ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಕೆಲವೊಂದು ಕೋರ್ಸಸ್ ಮತ್ತು ಏನು ಬುಕ್ಗಳನ್ನ ಕೂಡ ಓದಿದ್ದೀನಿ. ನನಗೆ ಹೇಳಬೇಕು ಅಂದರೆ ಹಾನೆಸ್ಟ್ಲಿ ನನಗೆ ಅದ್ರ ರಿಲೇಟೆಡಾಗೆ ನಾನೇನು ಡಿಗ್ರಿ ಏನಿಲ್ಲ ನನಗೆ. ಇಟ್ಸ್ ಮೇನ್ಲಿ ನಾನು ಅವರಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಅಂತ ಇದೊಂದು ಜಾಬ್ನ ತೊಗೊಂಡಿದ್ದೀನಿ. ಎನಿವೇ ನನಗೆ ಅದು ಗೊತ್ತಿರೋದೆ ನಾನು 4 ವರ್ಷದಿಂದ ಆಲ್ಮೋಸ್ಟ್ 4 ವರ್ಷದಿಂದ 3ರಿಂದ 4 ವರ್ಷದಿಂದ ಈ ಇಂಡಸ್ಟ್ರಿನಲ್ಲಿ ಇರೋದ್ರಿಂದ ಐ ನೋ ಅಬೌಟ್ ದಿಸ್ ಇಂಡಸ್ಟ್ರಿ. ಸೊ ದ್ಯಾಟ್ ಈಸ್ ವೈ ಈ ಒಂದು ಜಾಬ್ನ ತೊಗೊಂಡೆ ನಾನು ಫುಲ್ ಟೈಮ್ ಆಗಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ನನ್ನ ಜಾಬ್ ಬಗ್ಗೆನೂ ಎಲ್ಲ ಎಷ್ಟೊಂದು ಕೇಳಿದಿರಲ್ಲ, ನಾನು ಒಟ್ಟಿಗೆ ಆನ್ಸರ್ ಮಾಡಿಬಿಡ್ತಿದ್ದೀನಿ, ಎಲ್ಲ ಒಂದು ಕತೆ ಥರ ಹೇಳ್ಬಿಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ವಶನ್ಗಳನ್ನ ಎಷ್ಟೊಂದು ಜನ ಕೇಳ್ತೀರಾ, ನೀವು ಏನು ವರ್ಕ್ ಮಾಡ್ತೀರಾ ಅಂತೆಲ್ಲ. ನಾನು ಮೇಯ್ನಾಗಿ ಇವಾಗ ಹೇಳ್ದಂಗೆ ಸೋಷಿಯಲ್ ಮೀಡಿಯಾ ಆ್ಯಂಡ್ PR ಹೆಡ್ ಆಗಿ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ದು ಕಂಪ್ನಿ ಡೂವರ್ಸ್ ವರ್ಡಲ್ಲಿ ವರ್ಕ್ ಮಾಡ್ತೀನಿ. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದು ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಆಗಿ ಕೆಲವೊಂದು ಬ್ರ್ಯಾಂಡ್ಸ್ನ ಹ್ಯಾಂಡಲ್ ಮಾಡ್ತೀನಿ. ಇಟ್ಸ್ ಮೇನ್ಲಿ ಪ್ಯೂರ್ಲಿ ಬಿಕಾಸ್ ಆಫ್ ಮೈ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಇಂಡಸ್ಟ್ರಿ ಅಷ್ಟೇ. ಇಟ್ಸ್ ನಥಿಂಗ್ ಮಚ್. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ನನ್ನ ಮೇನ್ ಇದೆಲ್ಲದಕ್ಕಿಂತನೂ ಮೇನ್ ಅಂದರೆ ನಂದು ಕಾಂಟೆಂಟ್ ಕ್ರಿಯೇಷನ್. ದಟ್ ಈಸ್ ವಾಟ್ ಪೇಸ್ ಮೈ ಬಿಲ್. ಅಂದರೆ ನನ್ನ ಲಿವಿಂಗಿಗೆ ಹೆಲ್ಪ್ ಮಾಡೋ ಅಂಥ ಒಂದು ಜಾಬ್ ಅಂದರೆ ಮೇಯ್ನಾಗಿ ನನಗೆ ಕಾಂಟೆಂಟ್ ಕ್ರಿಯೇಷನ್. ನಿಮಗೆ ಗೊತ್ತಿಲ್ಲ ಅಂದರೆ ಇದು ಯೂಟ್ಯೂಬಲ್ಲಿ ನನಗಿನ್ನ ಏನು ದುಡ್ಡು ಬರ್ತಾಯಿಲ್ಲ ಆಯಿತಾ. ಹಾನೆಸ್ಟಾಗಿ ಹೇಳಬೇಕು ಅಂದರೆ ನನಗಿನ್ನ ಫಸ್ಟ್ ಒಂದು ಸರಿ ಇನ್ಕಮು ಬಂದಿಲ್ಲ. ಅದೊಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ, ನಾನು ಮುಂಚೆನೂ ಹೇಳಿದ್ದೆ ಅನಿಸುತ್ತೆ ನಿಮಗೆ. ಅದರಿಂದ ನಂಗೆ ಒಂಚೂರು ಏನೂ ಇನ್ಕಮ್ ಬಂದಿಲ್ಲ ಯೂಟ್ಯೂಬಲ್ಲಿ. ಬಟ್ ನನಗೆ ನಂದು 2 ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದ್ದಾವೆ. ದಟ್ ಕಪಲ್ ಹೂ ಎಕ್ಸ್ಪ್ಲೋರ್ ಅಂತ ಒಂದು, ಕುಸುಮರಾಜನ ಅಂತ ಒಂದು. ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂದರೆ ಹೋಗಿ ಚೆಕ್ ಮಾಡ್ಕೋಬೋದು. ದಟ್ ಕಪಲ್ ಹೂ ಎಕ್ಸ್ಪ್ಲೋರಲ್ಲಿ ನಾನು ಜಾಸ್ತಿ ಟ್ರಾವೆಲ್ ಮತ್ತು ಫೂಡ್ ಹಾಗೆ ಕಪಲ್ ಲೈಫ್ ಸ್ಟೈಲ್ ಕಂಟೆಂಟ್ನ ಪೋಸ್ಟ್ ಮಾಡ್ತಾ ಇರ್ತೀನಿ. ಹಾಗೆ ಕುಸುಮರಾಜನ ಪೇಜಲ್ಲಿ ಇದು ಲೈಫ್ ಸ್ಟೈಲ್ ಕಂಟೆಂಟ್ ಅಂದರೆ ಮಿನಿ ವ್ಲಾಗ್ಸ್ ಥರ, ಪ್ಲಸ್ ಫ್ಯಾಷನ್ ಆ್ಯಂಡ್ ಬ್ಯೂಟಿ ಕೈಂಡ್ ಆಫ್ ಕಂಟೆಂಟ್ನ ವೆಲ್ನೆಸ್ ಕಂಟೆಂಟ್ಗಳನ್ನ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ದಿಸ್ ಇಸ್ ಮೈ ಮೇನ್ ಜಾಬ್ ಅಂದರೆ. ಸೊ ಎಷ್ಟೊಂದು ಜನ ಕೇಳಿದ್ರಿ ನನಗೆ ನೀವು ಹೆಂಗೆ ಅರ್ನ್ ಮಾಡ್ತೀರಾ ಅಂತ. ಇದರಿಂದಲೇ ನಾನು ಅರ್ನ್ ಮಾಡೋದು ಮೇಯ್ನಾಗಿ. ಐ ವಾಂಟ್ ಟು ಬಿ ಹಾನೆಸ್ಟ್. ಓಕೆ, ಎಷ್ಟೊಂದು ಜನ ಬ್ರ್ಯಾಂಡ್ ಪ್ರಮೋಷನ್ಸ್ನ ಮಾಡಿ ಸಮೇತ ಮಾಡಿಲ್ಲ ಅಂತ ಹೇಳ್ತಾರೆ. ಬಟ್ ನಂಗೆ ಹಂಗೆ ಹೇಳೋಕ್ಕೆ ಇಷ್ಟ ಇಲ್ಲ. ಇಟ್ಸ್ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಆಬ್ವಿಯಸ್ಲಿ ನೀವು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಬ್ರ್ಯಾಂಡ್ ಪ್ರಮೋಷನ್ ಮಾಡಿದ್ರೆ ನಿಮಗೆ ದುಡ್ಡು ಕೊಡ್ತಾರೆ. ದಟ್ ಈಸ್ ಹೌ ನಾನು ಹಾಗೆ ನನ್ನ ಜೀವನ ನಡೆಸ್ತಾ ಇರೋದು. ನಾನು ನಿಮಗೆ ಅದನ್ನ ನಿಜವಾಗ್ಲೂ ಹಾನೆಸ್ಟಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾರಾದರೂ ಟ್ರಿಗರ್ ಆದರೆ ಅದಕ್ಕೆ ನಾನೇನೂ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಈ ಒಂದು ಕಾಂಟೆಂಟ್ ಕ್ರಿಯೇಷನ್ ಅನ್ನೋದೊಂದು ರಿಯಲ್ ಜಾಬ್. ಯು ಕಾಂಟ್ ಇವನ್ ಇಮ್ಯಾಜಿನ್. ಇಟ್ಸ್ ಒಂಥರ ಹೆಂಗೆ ಗೊತ್ತಾ, 24/7 ಒಂಥರ ಬಿಸ್ನೆಸ್ ಇದ್ದಂಗೆ ಹೇಳಬೇಕಂದ್ರೆ. ಸೊ ದಿಸ್ ಈಸ್ ವಾಟ್ ಮೈ ವರ್ಕ್ ಈಸ್. ಆ್ಯಂಡ್ ಇನ್ನೂ ಎಷ್ಟೊಂದು ಕ್ವಶನ್ಗಳಿದಾವಪ್ಪ ನನ್ನ ಮದುವೆ ಬಗ್ಗೆ ಎಲ್ಲ. ಇನ್ನೊಂದು ಹೇಳಬೇಕು, ಈ ಮದುವೆ ಬಗ್ಗೆ ಎಷ್ಟೊಂದು ಕ್ವಶನ್ಗಳು ಸೇಮ್ ಕ್ವಶನ್ಸ್ ಇದಾವೆ ಆಯಿತಾ. ಅದನ್ನ ರೀಡ್ ಮಾಡೋದ್ರ ಬದಲು ನಿಮ್ಗೆ ಒಂದೇ ಸರಿ ಕತೆ ಥರ ಹೇಳ್ಬಿಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಆ ಕ್ವಶನ್ ಕೇಳೋದಕ್ಕೆ ಬೇರೆ ಒಂದಷ್ಟು ಟೈಮ್ ಹೋಗುತ್ತಲ್ಲ ಅಂತ ಹೇಳಿಬಿಟ್ಟು. ಸೊ ಏನಪ್ಪ ಅಂತ ಹೇಳಿದ್ರೆ, ನಂದು ಊರು ಬಂದ್ಬಿಟ್ಟು ಮೇಲಹಳ್ಳಿ ಅಂತ ಒಂದು ಹಳ್ಳಿ ಆಯಿತಾ. ಸೊ ಲಾಕ್ಡೌನ್ ಟೈಮಲ್ಲಿ ನಮ್ಮದು ಮದುವೆ ಆಗಿದ್ದು. ಅವಿನಾಶ್ ನಮ್ಮದು ಅರೇಂಜ್ ಮ್ಯಾರೇಜ್, ಪ್ಯೂರ್ಲಿ ಅರೇಂಜ್ ಮ್ಯಾರೇಜು. ಅವಿನಾಶ್ ಅವ್ರ ಮನೆ ಕಡೆ ಮ್ಯಾಟ್ರಿಮೋನಿ ಥ್ರೂ ಅವಿನಾಶ್ ಅವ್ರು ಕಾಂಟ್ಯಾಕ್ಟ್ ಮಾಡಿದರು. ಅದಾದಮೇಲೆ ನಮ್ಮಪ್ಪ ಅವರೆಲ್ಲ ಫಿಕ್ಸ್ ಮಾಡಿ, ಅದೆಲ್ಲ ಗೊತ್ತಲ್ಲ, ಜಾತಕ, ಜ್ಯೋತಿಷ್ಯ, ದೇವರು ಎಲ್ಲ ಅದೆಲ್ಲ ಆದಮೇಲೆ. ಬಟ್ ನಮ್ಮ ಪಪ್ಪ ಈಸ್ ಲೈಕ್ ಹೆಂಗೆ ಅಂದರೆ, ಅರೇಂಜ್ ಮ್ಯಾರೇಜ್ ಅಂದರೆ ಫೋರ್ಸ್ಡ್ ಮ್ಯಾರೇಜ್ ಅಂತಲ್ಲ, ನಿನಗಿಷ್ಟ ಇದ್ದರೆ ಮಾತ್ರನೇ ಮದುವೆ ಮಾಡಿಕೊಡ್ತೀನಿ ಅನ್ನೋ ಥರ ಮೆಂಟಾಲಿಟಿ ನಮ್ಮ ಪಪ್ಪ. ನನಗಿಷ್ಟ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಿನಗಿಷ್ಟ ಆಗಬೇಕು ಅನ್ನೋದು ನಮ್ಮ ಪಪ್ಪಂದು ಮೆಂಟಾಲಿಟಿ. ಆಬ್ವಿಯಸ್ಲಿ ನಂಗೆ ಅವಿನಾಶ್ ಇಷ್ಟ ಇದ್ದರು. ಅವಿನಾಶ್ಗೆ ನನ್ನ ಮುಂಚೆಯಿಂದನೂ ಇಷ್ಟ ಇದೆ. ಸೊ ಸಾರಿ. ಸೊ ಹಾಗೆ ನಮ್ಮದು ಮದುವೆ ಫಿಕ್ಸ್ ಆಗಿದ್ದು ಲಾಕ್ಡೌನಲ್ಲಿ. ಲಾಕ್ಡೌನ್ ಆದಮೇಲೆ ಫಸ್ಟ್ ವೇವ್ ಆದಮೇಲೆ ಮದುವೆ ಮಾಡಿಕೊಟ್ರು. ಸೊ ಇಟ್ಸ್ ಪ್ಯೂರ್ಲಿ ಅರೇಂಜ್ಡ್ ಮ್ಯಾರೇಜ್. ಸೊ ಎಷ್ಟೊಂದು ಜನ ನನಗೆ ಕೇಳ್ತಾರೆ ಲವ್ ಮ್ಯಾರೇಜ್ ಅಂತ ಹೇಳ್ಬಿಟ್ಟು, ಬಿಕಾಸ್ ಆಫ್ ಅವರ್ ಕೆಮಿಸ್ಟ್ರಿ. ಬಟ್ ನೋ, ಇಟ್ ಈಸ್ ಪ್ಯೂರ್ಲಿ ಅರೇಂಜ್ಡ್ ಮ್ಯಾರೇಜ್. ಆ್ಯಂಡ್ ಇನ್ನೂ ಎಷ್ಟೊಂದು ಕೇಳ್ತಾ ಇದ್ದೀರಪ್ಪ.
ಮ್ಯಾರೇಜ್ ಸ್ಟೋರಿ ಹೇಳಿ ಅಂತ ಕೇಳಿದ್ದೀರಾ. ಅದನ್ನ ಇನ್ನೊಂದು ಸರಿ ಯಾವುದಾದ್ರೂ ಒಂದು ಪರ್ಟಿಕ್ಯುಲರಾಗಿ ವೀಡಿಯೋ ಮಾಡಿಬಿಟ್ಟು ಹೇಳ್ತೀನಿ, ಒಂದು ಕಂಪ್ಲೀಟ್ ವೀಡಿಯೋ ಮಾಡಿ. ಆ್ಯಕ್ಚುಲಿ ಏನು ಗೊತ್ತಾ ಪ್ರಾಬ್ಲಮ್ಮು, ಮ್ಯಾರೇಜ್ ಸ್ಟೋರಿ ಎಲ್ಲ ಹೇಳೋಕ್ಕೆ ಈಗ ನನ್ನ ಹಸ್ಬೆಂಡ್ನು ಕರ್ಕೊಬಂದು ಕೂರಿಸ್ಕೊಂಡು ಹೇಳಬೇಕು. ಅವಿನಾಶ್ ಎಲ್ಲ ನನ್ನ ಥರ ಮಾತಾಡಲ್ಲ ಆಯಿತಾ. ಈಗ ನಾನು ಒಂದು ಏನಾದರೂ ಒಂದು ಸ್ಟೋರಿ ಹೇಳಬೇಕು ಅಂದರೆ 20 ನಿಮಿಷ ಬೇಕಾದರೂ ಮಾತಾಡ್ತೀನಿ. ಅವಿನಾಶ್ ಹಂಗಲ್ಲ, ಒಂದು ವಾಕ್ಯದಲ್ಲಿ ಮುಗಿಸಾಕ್ತಾರೆ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್. ಎಲ್ಲರೂ ಈ ಥರ ನನ್ನ ಥರನೇ ಮಾತಾಡೋ ಥರ ಇರಲ್ವಲ್ಲ. ಸೊ ಅದಕ್ಕೋಸ್ಕರ ಡಿಫಿಕಲ್ಟ್. ಬೇಕಾದರೆ ನಾನು ಒಬ್ಬಳೇ ಹೇಳಬೇಕು ಅಂದರೆ ಹೇಳಿ ನಾನು ಸ್ಟೋರಿನ ಹೇಳ್ತೀನಿ. ಆ್ಯಂಡ್ ನಂದು ಏಜ್ ಕೇಳಿದ್ದೀರಾ, ನಾನು 97 ಬಾರ್ನ್, ಅಂದರೆ 27 ಅರೌಂಡ್ 27-28. ಆ್ಯಂಡ್ ನನ್ನ ಹಸ್ಬೆಂಡ್ಗೂ ನನಗೂ ಅರೌಂಡ್ 5 to 6 ಇಯರ್ಸ್ ಗ್ಯಾಪ್ ಇದೆ, ಏನು ಏಜ್ ಗ್ಯಾಪು. ಆ್ಯಂಡ್ ನೆಕ್ಸ್ಟ್ ಬಂದು ಅವಿನಾಶ್ ಏನು ವರ್ಕ್ ಮಾಡ್ತಾರೆ ಅಂತ. ಅವಿನಾಶ್ ಬಂದು ಒಂದು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾರೆ. ಹೀಸ್ ಇನ್ ಟು ಹೋಮ್ ಲೋನ್ಸ್. ಯಾ, ದಟ್ ಈಸ್ ವಾಟ್ ಅವಿನಾಶ್ ವರ್ಕ್ ಈಸ್. ಆ್ಯಂಡ್ ಓಕೆ, ಇನ್ನೊಂದು ಕ್ವಶನ್ನು, ನನ್ನ ಹಸ್ಬೆಂಡ್ ಯಾವರು ಅಂತ ಹೇಳಿಬಿಟ್ಟು. ಅವರು ಮೇಯ್ನ್ಲಿ ದಾವಣಗೆರೆ ಸಿಟಿ. ಆ್ಯಂಡ್ ಅವ್ರ ಎಜುಕೇಷನ್ ಎಲ್ಲ ಮಾಡಿರೋದು ಅಲ್ಲೇ. ಅದಾದಮೇಲೆ ಬೆಂಗಳೂರಲ್ಲಿ ಬಂದು ಕೆಲಸ ಮಾಡ್ತಾ ಇರೋದು. ಸೊ ಇವಾಗ ನಾವು ಇಬ್ಬರು ಬೆಂಗಳೂರಲ್ಲಿ ಜೀವನ ನಡೆಸ್ತಾ ಇರೋದು. ಓಕೆ, ಇಷ್ಟೊಂದು ಜನ ಕೇಳಿದ್ದೀರಾ ನಿಮಗೆ ಕುಕ್ಕಿಂಗ್ ಮೇಲೆ ಇಂಟ್ರೆಸ್ಟ್ ಹೇಗೆ ಬಂತು ಅಂತ ಹೇಳ್ಬಿಟ್ಟು. ಸೊ ಮೇಯ್ನಾಗಿ ಏನು ಗೊತ್ತಾ, ನಾನು ಯಾವಾಗಲೂ ಕುಕ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನಮ್ಮಮ್ಮ ತುಂಬ ಚೆನ್ನಾಗಿ ಕುಕ್ ಮಾಡ್ತಾರೆ. ಬರೀ ಚೆನ್ನಾಗಿ ಕುಕ್ ಮಾಡೋದು ಒಂದೇ ಅಲ್ಲ, ನಮ್ಮಮ್ಮ ಈಸ್ ಲೈಕ್, ನಾನೇನು ಇಬ್ಬರು ಕುಕ್ ಮಾಡ್ತೀನಿ ಅದೆಂಥ ದೊಡ್ಡ ವಿಷಯನೇ ಅಲ್ಲ. ನಮ್ಮಮ್ಮ ಈಸ್ ಲೈಕ್, ನಮ್ಮೂರಲ್ಲಿ ಹೆಂಗೆ ಅಂದರೆ ತುಂಬ ಜನ ನಮ್ಮ ಮನೆಗೆ ಬರ್ತಾಯಿದ್ರು. ನಮ್ಮಮ್ಮ ಫಸ್ಟ್ ಮದುವೆ ಆದಾಗ ಲಿಟ್ರಲಿ ಲೈಕ್ ನಮ್ಮ ಮನೇಲಿ ಇನ್ನೂ ಬೇರೆಯವ್ರ ಮನೆ ಮಕ್ಳುಗಳೆಲ್ಲ ಇದ್ದು ಓದೋಕ್ಕೆ ಅಂತ ಆ ಥರ ಇರ್ತಾಯಿದ್ರಂತೆ. ಸೊ ನಮ್ಮಮ್ಮ ಮೊದಲಿಂದನೂ ತುಂಬ ಜಾಸ್ತಿ ಜನಗಳಿಗೆಲ್ಲ ಅಡುಗೆ ಮಾಡಿ ಅಭ್ಯಾಸ ಇದೆ ನಮ್ಮಮ್ಮಂಗೆ. ಲಿಟ್ರಲಿ ನಮ್ಮ ಮನೇಲೆಲ್ಲ ಫಂಕ್ಷನ್ಗಳಾದಾಗ, ಹಬ್ಬಗಳಾದಾಗ, ಜಾತ್ರೆಗಳಾದಾಗೆಲ್ಲ ನಮ್ಮಮ್ಮ ತುಂಬ ಜಾಸ್ತಿ ಜನಗಳಿಗೆ ಅಡುಗೆ ಮಾಡಿರ್ತಾರೆ. ಸೊ ನಮ್ಮಮ್ಮ ಆ ಥರ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ನಮ್ಮಮ್ಮ. ಸೊ ಒಂಥರ ನಮ್ಮಮ್ಮನೇ ನಂಗೆ ಇನ್ಸ್ಪಿರೇಷನ್ ಅಂತ ಹೇಳ್ಬೇಕಂದ್ರೆ. ಸೊ ನನಗೆ ಅಡುಗೆ ಮಾಡೋಕ್ಕೆ ಇಷ್ಟನೇ ಯಾವಾಗಲೂ. ಬಟ್ ಏನಪ್ಪ ಅಂತ ಹೇಳಿದ್ರೆ, ನಾನು ಮೊದಲಿಂದನೂ ಜಾಸ್ತಿ ಕಾಲೇಜು ಮತ್ತು ಇಂಜಿನಿಯರಿಂಗ್ ಲೈಫ್ ಎಲ್ಲನೂ ನಾನು ಬರೀ ಹಾಸ್ಟ್ಲು PGಗಳಲ್ಲಿ ಕಳೆದ್ನಲ್ಲ. ಸೊ ಹಾಗಾಗಿ ನನಗೇನು ಅಡುಗೆ ಮಾಡೋ ಅಂಥ ಆಪರ್ಚುನಿಟಿ ಎಲ್ಲ ಏನೂ ಇರಲಿಲ್ಲ. ಮದುವೆ ಆದಮೇಲೆ ಏನಪ್ಪ ಅಂತ ಹೇಳಿದ್ರೆ, ನನಗೂ ನಮ್ಮಿಬ್ಬರಿಗೂ ಫುಡ್ ಅಂದರೆ ಇಷ್ಟ ಮೇಯ್ನ್ಲಿ. ಸೊ ಹೇಗೆ ಅಂದರೆ, ನಾವಿಬ್ಬರೂ ಒಂದೇ ಥರ ಫುಡ್ಗಳನ್ನ ಇಷ್ಟಪಡ್ತೀವಿ, ಹೊಸದನ್ನ ಟ್ರೈ ಮಾಡೋದಕ್ಕೆ ಇಷ್ಟಪಡ್ತೀವಿ. ಸೊ ಹಾಗಾಗಿ ನನಗೆ ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಅವಿನಾಶ್ ಹೆಂಗೆ ಅಂದರೆ, ನಾನು ಏನಾದರೂ ಮಾಡಿಕೊಡ್ಲಿ, ಅದು ಕೆಟ್ಟದಾಗಿದ್ರೂ ಅವ್ರೇನು ಅದನ್ನು ತುಂಬ ಬ್ಯಾಡಾಗಿ ಚೆನ್ನಾಗಿಲ್ಲ ಹಿಂಗೆ ಮಾಡಬೇಡ ಆ ಥರ ಎಲ್ಲ ಯಾವತ್ತೂ ಹೇಳಲ್ಲ. ಸೊ ಹಾಗಾಗಿ ನಂಗೆ ಅದೊಂಥರ ಇನ್ಸ್ಪಿರೇಷನ್ ಅನಿಸುತ್ತೆ, ಒಂಥರ ಖುಷಿ ಅನಿಸುತ್ತೆ. ಅವ್ರಿಗೆ ಏನಾದರೂ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರಲ್ಲ, ಅದನ್ನ ನೋಡಿದ್ರೆ ಒಂಥರ ಖುಷಿ ಅನಿಸುತ್ತೆ. ಇನ್ನೂ ಮಾಡಬೇಕು ಚೆನ್ನಾಗಿ ಅನ್ನೋ ಥರ ಒಂಥರ ಫೀಲಿಂಗ್ ಬರುತ್ತೆ, ಇನ್ನೂ ಮಾಡೋದಕ್ಕೆ ಆ ಒಂದು ಎಂಥೂಸಿಯಾಸಮ್ ಬರುತ್ತೆ. ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಅದರಿಂದನೇ ನನಗೆ ಮೇಯ್ನಾಗಿ ಅಡುಗೆಗೆ ಚೆನ್ನಾಗಿ ಇಂಟ್ರೆಸ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ನನಗೆ ಮನಸ್ಸಿದ್ದಂಗೆ ಆಯಿತಾ, ಒಂದೊಂದು ಸರಿ ಫುಲ್ಲು ಇಟಾಲಿಯನ್ ಯಾವಾಗಲೂ ಮಾಡಬೇಕು ಅನಿಸುತ್ತೆ ಒಂದು ವಾರ, ಆಮೇಲೆ ಇನ್ನೊಂದು ವಾರ ಫುಲ್ಲು ಕರ್ನಾಟಕದ ಡಿಶ್ಗಳನ್ನ ಮಾಡಬೇಕು ಅನಿಸುತ್ತೆ, ಇನ್ನೊಂದು ವಾರ ಯಾವ್ದಾದ್ರು ನಾರ್ತ್ ಇಂಡಿಯನ್ ಡಿಶಸ್, ಇನ್ನೊಂದು ವಾರ ಯಾವ್ದಾದ್ರು ಸೌತ್ ಆಫ್ರಿಕನ್ ಡಿಶಸ್, ಇನ್ನೊಂದು ವಾರ ಮೆಡಿಟೇರಿಯನ್ ಡಿಶಸ್ಸು. ಆ ಥರ ನನಗೆ ಇಂಟ್ರೆಸ್ಟ್ ಆಯಿತಾ. ನಂಗೆ ಇಂಟ್ರೆಸ್ಟ್ ಇದ್ದಂಗೆ ನಮ್ಮ ಮನೇಲಿ ಕುಕ್ ಮಾಡೋದು. ಸೊ ನಂಗೊಂಥರ ಏನೋ ಒಂಥರ ಗೊತ್ತಿಲ್ಲ, ನನಗೆ ಕುಕ್ ಮಾಡೋಕ್ಕೆ ಇಷ್ಟ ಆಗುತ್ತೆ. ಎಸ್ಪೆಷಲಿ ನನಗೆ ನನ್ನ ಅಡುಗೆ ಮನೆಯಲ್ಲಿ ಕುಕ್ ಮಾಡೋಕ್ಕೆ ಇಷ್ಟ ಆಗುತ್ತೆ. ಸೊ ದಟ್ ಈಸ್ ಹೌ ಇಟ್ ಈಸ್. ನನಗೆ ಯಾರಾದರೂ ನಿಜವಾಗ್ಲೂ ಇಷ್ಟಪಟ್ಟು ತಿಂತಾರೆ ಅಂದರೆ ಅವ್ರಿಗೆ ಅಡುಗೆ ಮಾಡ್ಕೊಡೋಕೆ ಇಷ್ಟ ಆಗುತ್ತೆ. ನಮ್ಮ ಮನೆಯಲ್ಲಿ ಈ ಥರನೇ ಬೆಳೆದು ಬಂದಿರೋದಾಯ್ತಾ. ನಮ್ಮ ಮನೆಯಲ್ಲಿ ತುಂಬ ಜನಕ್ಕೆ ಎಷ್ಟೊಂದು ಜನ ನಮ್ಮ ಮನೆಗೆ ಬರ್ತಾಯಿದ್ರು. ನಾನು ಚಿಕ್ಕದ್ರಿಂದ ನೋಡಿದ್ದೀನಿ ನಮ್ಮ ಮನೆಗಳಲ್ಲಿ ಹೇಗೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಯಾರಾದರೂ ನಮ್ಮ ಅಪ್ಪವರೆಲ್ಲ ಹೇಗೆ ಅಂದರೆ, ಅವ್ರ ಫ್ರೆಂಡ್ಸ್ ಅಂದರೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಅಂತಲೂ ಅಲ್ಲ, ಯಾರಾದರೂ ರೋಡಲ್ಲಿ ಹೋಗ್ತಿರೋರು ಪರಿಚಯ ಇರೋರು ಸಿಕ್ಕಿದ್ರೂ ಅವ್ರನ್ನ ಕರ್ಕೊಬಂದು ಮನೆಗೆ ಕಾಫಿ ಟೀ ಕೊಟ್ಟು ಕಳ್ಸೋವರೆಗೂ ಅವ್ರಿಗೆ ಸಮಾಧಾನ ಇಲ್ಲ. ಆ ಥರ ಒಂದು ಫ್ಯಾಮಿಲಿಯಿಂದ ಬಂದಿರೋದು. ನಮ್ಮ ಮನೆಗಳಿಗೆಲ್ಲ ಇವರು ಜನಗಳು ಬರೋದು ಜಾಸ್ತಿ ಊಟಕ್ಕೆ, ಅಂದರೆ ನೆಂಟರುಗಳು ಆಗಲಿ ಅಥವಾ ಪರಿಚಯ ಇರೋರಾಗಲಿ ಅಥವಾ ನಮ್ಮ ದೇವಸ್ಥಾನಗಳಿಗೆ ಬರೋರಾಗಲಿ. ಸೊ ನಂಗೊಂಥರ ಅದನ್ನ ನೋಡಿ ಬೆಳೆದಿರೋದ್ರಿಂದ ನನಗೆ ಊಟ ಅನ್ನೋದು ತುಂಬಾ ಅಟ್ಯಾಚ್ಮೆಂಟು. ಸೊ ಯಾರಾದರೂ ನಮ್ಮ ಮನೆಗೆ ಬಂದರೆ ಅಥವಾ ಯಾರಾದರೂ ಇದ್ದರೆ ಅವರಿಗೆ ಚೆನ್ನಾಗಿ ಅಡುಗೆ ಮಾಡಿ ಊಟ ಇಟ್ಟು ಕಳಿಸ್ಬೇಕು ಅನ್ನೋದು ಒಂಥರ ನನ್ನ ಫ್ಯಾಮಿಲಿಯಿಂದ ಬೆಳೆದು ಬಂದಿರೋ ಅಂಥ ಒಂದು ನೇಚರ್ ನನಗೆ. ಸೊ ಹಾಗಾಗಿ ನನಗೆ ಊಟಕ್ಕೊಂಥರ ತುಂಬಾ ಕನೆಕ್ಷನ್ನು.
ನನ್ನ ಲವ್ ಲ್ಯಾಂಗ್ವೇಜ್ ಊಟ ಅಂತಲೇ ಹೇಳ್ಬೋದು. ಯಾರಿಗಾದರೂ ಆಗಲಿ ನನಗೇನೋ ಗೊತ್ತಿಲ್ಲ, ಬೇರೆ ಇದೊಂದು ನನ್ನ ಮೆಂಟಾಲಿಟಿ. ಎಷ್ಟೇ ಏನೇ ಕೊಟ್ಟರು ಜನನ ಸಮಾಧಾನ ಪಡ್ಸೋಕ್ಕಾಗಲ್ಲ. ಅದೇ ಊಟ ಇಟ್ಟರೆ ಡೆಫಿನೆಟ್ಲಿ ಜನಗಳು ಖುಷಿಯಿಂದ ತಿಂದೋಗ್ತಾರೆ. ಅದೇನೋ ಗೊತ್ತಿಲ್ಲ, ನನಗದು ಚಿಕ್ಕದ್ರಿಂದ ಬಂದುಬಿಟ್ಟಿದೆ ಅದೊಂಥರ ಮೆಂಟಾಲಿಟಿ. ನಮ್ಮ ಫ್ಯಾಮಿಲಿನಲ್ಲೂ ಅದೇ ಥರ ಇರೋದ್ರಿಂದ ಅದಕ್ಕೋಸ್ಕರ ನನಗೆ ಊಟದ ಮೇಲೆ ತುಂಬಾ ಕನೆಕ್ಷನ್ನು. ಇದರಿಂದನೇ ನನಗೆ ಅಡುಗೆ ಮಾಡೋದಕ್ಕೂ ಒಂಥರ ಚೆನ್ನಾಗಿ ಇಂಟ್ರೆಸ್ಟ್ ಅಂತ ಹೇಳ್ಬೋದು. ಇನ್ನೊಂದು, ನಾನು ಹೇಗೆ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತೀರ. ನನ್ನ ಕೆಲಸ ಏನು ಗೊತ್ತಾ, ನಾನು ಆಗಲೇ ಒಂದ್ಸರಿ ಹೇಳಿದ್ದೆ, ನಂದು ಹೇಗೆ ಅಂದರೆ ಒಂದು 50% ಮನೆಯಿಂದ ಮಾಡ್ಬೋದು, ವರ್ಕ್ ಫ್ರಮ್ ಹೋಮು, ಒಂದು 50% ಹೊರ್ಗಡೆ ಹೋಗಿ ಮಾಡ್ಬೋದು. ಮೇಯ್ನಾಗಿ ನಂದು ಇದು ಏನು ಕಾಂಟೆಂಟ್ ಕ್ರಿಯೇಷನ್ ಬಂದರೆ ಇದು ಹಾಗೆ ಒಂದು 50% ಅಷ್ಟು ಎಡಿಟಿಂಗ್ ಇರ್ಬೋದು, ಅಥವಾ ಸ್ಕ್ರಿಪ್ಟಿಂಗ್, ಐಡಿಯಲೈಸಿಂಗ್, ಅಥವಾ ಎಲ್ಲದೂ ಒಂದು ರಿಸರ್ಚ್ ಮಾಡೋದಿರ್ಬೋದು, ಅದೆಲ್ಲದನ್ನು ನಾನು ಮನೆಯಲ್ಲೇ ಮಾಡ್ಬೋದು. ಆಮೇಲೆ ನಾನು ವಿಡಿಯೋ ಕ್ರಿಯೇಷನ್ ಕೆಲವೊಂದು ಮನೆಯಲ್ಲಿ ಮಾಡ್ಬೋದು, ಕೆಲವೊಂದು ಹೊರ್ಗಡೆ ಹೋಗಿ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಒಂದು 50% ಮನೆಯಲ್ಲಿ, ಒಂದು 50% ಹೊರ್ಗಡೆ ಇರುತ್ತೆ ನನ್ನ ಕೆಲಸ ಕಾಂಟೆಂಟ್ ಕ್ರಿಯೇಷನ್ದು. ನಂದು ಫ್ಲೆಕ್ಸಿಬಲ್ ಜಾಬ್ ಅಂತ ಹೇಳ್ಬೋದು. ಇನ್ನು ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಆಗಿ ಇರೋದು, ಅದು ಬಂದರೆ ನಂದು ಫುಲ್ಲು ಏನು ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಸೊ ಬ್ರ್ಯಾಂಡ್ಸ್ನ ಹ್ಯಾಂಡಲ್ ಮಾಡೋದು, ನಾನೇನು ಸೈಟಿಗೆಲ್ಲ ಹೋಗಿ ಹ್ಯಾಂಡಲ್ ಮಾಡೋದು ನಾನು ಮುಂಚೆನೇ ಫಿಕ್ಸ್ ಆಗಿಬಿಟ್ಟಿದೆ. ದಿಸ್ ಇಸ್ ಹೌ ಮಚ್ ಐ ಕ್ಯಾನ್ ವರ್ಕ್ ಆ್ಯಂಡ್ ದಿಸ್ ಈಸ್ ಹೌ ಐ ವಾಂಟ್ ಟು ವರ್ಕ್ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅದು ಕೂಡ ನಂದು ವರ್ಕ್ ಫ್ರಮ್ ಹೋಮೇ ಇರುತ್ತೆ. ಆ್ಯಂಡ್ ಥರ್ಡ್ ಥಿಂಗ್ ಬಂದುಬಿಟ್ಟು PR ಆ್ಯಂಡ್ ಸೋಷಿಯಲ್ ಮೀಡಿಯಾ ಹೆಡ್ಡಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಇಟ್ಸ್ ಅ ಸ್ಟಾರ್ಟಪ್. ಸೊ ಸ್ಟಾರ್ಟಪ್ ಆಗಿರೋದ್ರಿಂದ ಕೆಲವೊಂದು ಸರಿ ಸ್ಟುಡಿಯೋಗೆ ಹೋಗಬೇಕಾಗಿರುತ್ತೆ ವರ್ಕ್ ಇದ್ದರೆ. ಇಟ್ ಡಿಪೆಂಡ್ಸ್ ನಮ್ಗೆ ಹೆಂಗೆ ವರ್ಕ್ ಬರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಒಂದು ಸ್ವಲ್ಪ ಥಿಂಗ್ಸ್ ಎಲ್ಲ ಚೇಂಜ್ ಆಗ್ತಾ ಇದೆ. ಸೊ ಹಾಗಾಗಿ ಇಟ್ ಡಿಪೆಂಡ್ಸ್. ನನಗೇನಾದರೂ ಹೊರಗಡೆ ಹೋಗಿ, ಅಂದರೆ ಈಗ ಏನು ಗೊತ್ತಾ, ಸ್ಟಾರ್ಟಪ್ ಆಗಿರೋದ್ರಿಂದ ನನಗೆ ಎಲ್ಲದರಲ್ಲೂ ಇನ್ವಾಲ್ವ್ ಆಗ್ತೀವಿ, ಇದೊಂದೇ ಅಂತಲ್ಲ. ಸೊ ಏನಾದರೂ ಹೊರಗಡೆ ಕೆಲಸ ಇದ್ದರೆ, ಎಲ್ಲಾದರೂ ಸೈಟ್ಗೆ ಹೋಗ್ಬೇಕಂದ್ರೆ ನಾವು ಹೋಗ್ತೀನಿ, ಅಥವಾ ಇಲ್ಲ ಅಂದರೆ ಮನೆಯಲ್ಲೇ ಮಾಡೋದಿದ್ರೆ ಮನೆಯಲ್ಲೇ ಮಾಡ್ಕೊತೀನಿ. ಸೊ ಸ್ಟಾರ್ಟಪ್ ಇರೋದ್ರಿಂದ ಸ್ವಲ್ಪ ಕಡಿಮೆ ಕೆಲಸ ಇರುತ್ತೆ. ಸೊ ಹಾಗಾಗಿ ನಂದು ಎಲ್ಲ ವರ್ಕೂ ಫ್ಲೆಕ್ಸಿಬಲ್ ಆಗಿರುತ್ತೆ. ಹಾಗಾಗಿ ನನಗೆ ಅದರ್ ಥಿಂಗ್ಸ್ನ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನನಗೇನು ನಿಮ್ಮ ಥರ ಈಗ ನಂದು ಹೆಂಗೆ ಸಾಫ್ಟ್ವೇರ್ ಜಾಬ್ ಇತ್ತು, ಬೆಳಗ್ಗೆ 9 ಗಂಟೆ ಸ್ಟಾರ್ಟ್ ಆದರೆ ರಾತ್ರಿ 10 ಗಂಟೆ 12 ಗಂಟೆ ಆದರೂ ಮುಗಿತಾ ಇರಲಿಲ್ಲ ಹೇಳಬೇಕಂದ್ರೆ. ನಂದೊಂದು ಪ್ರಾಜೆಕ್ಟ್ ಹಾಗಿತ್ತು. ಸೊ ಆ ಥರ ಜಾಬ್ ಇಲ್ಲ. ಸೊ ಹಾಗಾಗಿ ನಾನು ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ನನಗೆ ಈಸಿ ಆಗುತ್ತೆ. ಆ್ಯಂಡ್ ಏನಪ್ಪ ಅಂತ ಹೇಳಿದ್ರೆ, ಎಷ್ಟೊಂದು ಜನ ಕೇಳ್ತೀರಾ ಹೇಗೆ ನೀವು ಇದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಹೇಗೆ ಅಡುಗೆನೂ ಎಲ್ಲ ಹ್ಯಾಂಡಲ್ ಮಾಡ್ತೀರಾ ಅಂತ. ಹಾನೆಸ್ಟಾಗಿ ಹೇಳ್ತೀನಿ, ನೀವು ಎಷ್ಟೊಂದು ಜನ ನನ್ನ ಶಾರ್ಟ್ಸ್ಗಳನ್ನ ನೋಡಿ ಎಷ್ಟೊಂದು ಜನ ಕಮೆಂಟ್ ಮಾಡ್ತಾ ಇರ್ತಾರೆ, ಬೆಳಗಿಂದ ಸಂಜೆವರೆಗೂ ಅಡುಗೆ ಮನೆಯಲ್ಲೇ ಇರ್ತೀಯ ನೀನು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಏನು ಗೊತ್ತಾ, ನಾನು ಜಸ್ಟ್ ಅಡುಗೆ ಮಾಡೋದನ್ನ ಮಾತ್ರ ತೋರಿಸ್ತೀನಿ. ಯಾಕೆ ಅಂದರೆ ನನಗೆ ಬೆಳಗಿಂದ ಸಂಜೆವರೆಗೂ ಮೊಬೈಲ್ ಇಟ್ಕೊಂಡು ಏನೋ ಶೂಟ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಇಷ್ಟ ಆಗಲ್ಲ, ಆಯಿತಾ. ಅದೊಂಥರ ನಂಗೆ ಟಾಕ್ಸಿಕ್ ಫೀಲ್ ಆಗುತ್ತೆ. ಏನಪ್ಪ ನನ್ನ ಲೈಫ್ ಬರೀ ಮೊಬೈಲಲ್ಲೇ ಇರಬೇಕಾ, ಅಂದರೆ ಬರೀ ಒಂಥರ ರೆಕಾರ್ಡ್ ಆಗ್ತಾ ಇರಬೇಕಾ ಅನ್ನೋ ಥರ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ನಾನು ಬೆಳಗಿಂದ ಸಂಜೆವರೆಗೂ ನನ್ನ ಲೈಫ್ನ ಜಾಸ್ತಿ ತೋರಿಸಲ್ಲ. ಎಲ್ಲೋ ಒಂದೊಂದು ಪಾರ್ಟ್, ಈಗ ಅಡುಗೆ ಮಾಡೋದ್ರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ, ಅಥವಾ ನನಗೇನೋ ಯೋಗಕ್ಕೆ ಹೋಗ್ತಿದ್ದೀನಿ, ಸೊ ಅದರಿಂದ ನಿಮ್ಗೊಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು, ನಾನು ನಿಮಗೆ ಇನ್ಸ್ಪಿರೇಷನ್ ಬರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಅಷ್ಟೇ. ಸೊ ಹಂಗಂತ ಹೇಳ್ಬಿಟ್ಟು ನಾನು ಬರೀ ಅಡುಗೆನೇ ಮಾಡ್ತಾ ಇರ್ತೀನಿ ಅಥವಾ ಬರೀ ಎಕ್ಸಸೈಸೇ ಮಾಡ್ಕೊಂಡಿರ್ತೀನಿ ಅಂತ ಏನಿಲ್ಲ, ಆಯಿತಾ. ಕೆಲವೊಂದು ತುಣುಕುಗಳನ್ನ ನಿಮಗೆ ತೋರಿಸ್ತೀನಿ ಅಷ್ಟೇ. ಸೊ ಈಗ ಅಡುಗೆ ಮಾಡೋದು ಬೆಳಗಿಂದ ಸಂಜೆವರೆಗೂ ಮಾಡ್ತೀರಾ ಅಂತ ಎಷ್ಟೊಂದು ಜನ ಕೇಳ್ತಾ ಇರ್ತೀರಾ. ಇಟ್ ಈಸ್ ನಾಟ್ ಲೈಕ್ ದಟ್. ಓಕೆ, ನನಗೆ ಬೆಳಗ್ಗೆ ಒಂದು ತಿಂಡಿ ಮಾಡೋಕ್ಕೆ ಒಂದು 30 ಮಿನಿಟ್ಸ್ ತೊಗೋಬೋದು. ಅದ್ರ ಜೊತೆಗೆ ನಾನು ಅಡುಗೆ ಮಾಡಿಕೊಂಡ್ರೆ ಮ್ಯಾಕ್ಸಿಮಮ್ 1.5 to 2 ಗಂಟೆನೂ ತೊಗೊಳ್ಳಲ್ಲ, ಮ್ಯಾಕ್ಸಿಮಮ್ 1.5 ಗಂಟೆ ತೊಗೊಳುತ್ತೆ. ನಾನು ಏನೇ ಸ್ಪೆಷಲಾಗಿ ಮಾಡಬೇಕು ಅಂದ್ರೂ, ಈಗ ಫಾರ್ ಎಕ್ಸಾಂಪಲ್ ರೊಟ್ಟಿ, ಅನ್ನ, ಸಾರು ಎಲ್ಲ ಬರೀ ಒಂದು 30-40 ನಿಮಿಷಕ್ಕೆ ಮಾಡಾಕ್ಬಿಡ್ಬೋದು ಹೇಳ್ಬೇಕಂದ್ರೆ. ಅದೇನು ದೊಡ್ಡ ಟೈಮ್ ಏನು ತೊಗೊಳ್ಳಲ್ಲ. ಇವಾಗ ಕುಕ್ಕರ್ಗಳಿದ್ದಾವೆ, ಒಲೆ ಉರಿ ಜಾಸ್ತಿ ಜೋರಾಗಿ ಇಟ್ಬಿಟ್ಟು 3 ಒಲೆ ಮೇಲೆ ಇಟ್ಟು ಮಾಡಿದ್ರೆ ಅದೇನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಆಯಿತಾ. ಐ ಡೋಂಟ್ ನೋ ವೈ ಪೀಪಲ್ ಥಿಂಕ್ ಲೈಕ್ ಬೆಳಗಿನ ಸಂಜೆವರೆಗೂ ಅಡುಗೆ ಮಾಡ್ಕೊಂಡಿರ್ತೀಯ ಅಂತ ಹೇಳ್ಬಿಟ್ಟು. ಈಗ ಅಷ್ಟೇ, ಈಗ ಮ್ಯಾಕ್ಸಿಮಮ್ಮು ಸಂಜೆದು ನಾವು ಏನೋ ಸಿಂಪಲಾಗಿ ಮಾಡ್ಕೊತೀವಿ, ಸೂಪ್ಸ್ ಅಥವಾ ಯಾವುದಾದ್ರೂ ಒಂದು ಸ್ಯಾಲೆಡ್ ಅಥವಾ ಸಾರ್ಟೆಡ್ ವೆಜಿಟೇಬಲ್ಸ್ ಥರ ಮಾಡ್ಕೊತೀನಿ. ಅದೊಂದು 30 ಮಿನಿಟ್ಸು ಹಿಡಿಯೋಲ್ಲ. ಮ್ಯಾಕ್ಸಿಮಮ್ ನನ್ನ ದಿನದಲ್ಲಿ ಒಂದು 2 ಗಂಟೆ 2.5 ಗಂಟೆ ನಾನು ಕುಕ್ಕಿಂಗಿಗೆ ಏನೋ ಟೈಮ್ ಕೊಡ್ಬೋದಾಯ್ತಾ. ನಾನು ಅಂದ್ಕೊಳ್ಳೋದು ಏನು ಗೊತ್ತಾ, ಅಷ್ಟು ಕೂಡ ನಮ್ಮ ಕೈಲಿ ಟೈಮ್ ಕೊಡೋಕ್ಕಾಗಲಿಲ್ಲ ಅಂದರೆ ನಾವು ಹೆಂಗೆ ಊಟ ಮಾಡೋದು? ಬೇಡಪ್ಪ, ಈಗ ಓಕೆ ಕೆಲವರು ತುಂಬ ಡಿಫಿಕಲ್ಟ್ ಇರುತ್ತೆ ವರ್ಕಿಂಗ್ ವುಮೆನ್ಸ್ಗೆಲ್ಲ.
ಅದು ಮಾಡೋದು ಕಷ್ಟ ಆಗುತ್ತೆ ಆಯಿತಾ. ಬಟ್ ಸ್ಟಿಲ್ ಐ ಬಿಲೀವ್ ಏನು ಗೊತ್ತಾ, ಹೆಂಗಾದ್ರೂ ಮಾಡಿ ಅಡುಗೆ ಮಾಡ್ಕೊಳ್ಳೇಬೇಕು. ಈ ದಿನ ಎಷ್ಟು ದಿನ ಅಂತ ಹೋಟೆಲಲ್ಲಿ ತಿನ್ನೋಕ್ಕಾಗುತ್ತೆ. ನಾವು ಹೋಟೆಲ್ಗೆ ಹೋಗೋಕ್ಕೆ ಇಷ್ಟನೇ, ಬೇಕಾದರೆ ಡೈಲಿ ತಿಂತೀನಿ ಆಯಿತಾ. ಬಟ್ ಹಂಗಂತ ಡೈಲಿ ಹೋಟ್ಲಲ್ಲಿ ತಿಂದರೆ ಆರೋಗ್ಯ ಹಾಳಾಗುತ್ತಲ್ವ. ಸೊ ದಟ್ ಈಸ್ ಹೌ ಐ ಏನು ಲುಕ್ ಅಟ್ ಥಿಂಗ್ಸ್. ಅದಕ್ಕೆ ನಾನು ಡೆಫಿನೆಟಾಗಿ ಅದು ಏನಾದರೂ ಆಗಲಿ ಅಡುಗೆ ಮಾಡಿಬಿಡ್ತೀನಿ. ಕೆಲವೊಂದು ಸರಿ ಲೇಸಿ ಫೀಲ್ ಆಗ್ತಿದ್ರು ಮಾಡಿಬಿಡ್ತೀನಿ. ಬಟ್ ಈಗ ಕೆಲವೊಂದು ಸರಿ ಹೋಗ್ತೀವಿ, ನಾವು ಹೋಟೆಲ್ಗೆ ಹೋಗಲ್ಲ ಅಂತಲ್ಲ, ಆರ್ಡರ್ ಕೂಡ ಮಾಡ್ಕೊತೀವಿ. ಬಟ್ ಆದಷ್ಟು ನಾನು ಮನೇಲಿ ಅಡುಗೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಹೀಗೆ ನಾನು ಮ್ಯಾನೇಜ್ ಮಾಡ್ತೀನಿ. ಆ್ಯಂಡ್ ಇನ್ನು ಏನೇನೋ ಕೇಳಿದ್ದೀರಪ್ಪ, ಒಂದು ನಿಮಿಷ ಇರಿ. ಒನ್ ಮೋರ್ ಥಿಂಗ್ ಹೇಳಕ್ಕೆ ಬಂದೆ ಆಯಿತಾ. ಸೊ ನನಗೆ ಏನು ನೆಲ ಒರೆಸೋಕ್ಕೆ ಮತ್ತು ನೈಟ್ ಪಾತ್ರೆ ತೊಳೆಯೋಕ್ಕೆಲ್ಲ ನಮ್ಮ ಮನೆಗೆ ಕೆಲಸದವ್ರು ಬರ್ತಾರೆ. ಸೊ ಹಾಗಾಗಿ ನನಗೆ ಇದು ಏನು ಮನೆ ನೆಲ ಒರೆಸೋದು ಅಥವಾ ನೈಟ್ ಪಾತ್ರೆ ತೊಳೆಯೋದು ಅದೆಲ್ಲ ಈಸಿ ಅನಿಸ್ಬಿಡುತ್ತೆ. ಅಲ್ಲಿ ಇನ್ನೊಂದು ಹೇಳಕ್ಕೆ ಬಂದೆ ಆಯಿತಾ, ಕೆಲವೊಬ್ಬರು ವಿಮೆನ್ಸ್ ಹೆಂಗೆ ಥಿಂಕ್ ಮಾಡ್ತಾರೆ ಅಂದರೆ ಎಲ್ಲ ಕೆಲಸಗಳನ್ನೂ ನಾನೇ ಮಾಡ್ಕೋಬೇಕು, ಎಲ್ಲ ಕೆಲಸಗಳನ್ನೂ ನಾನೇ ಮಾಡಿಕೊಂಡ್ರೇ ಮಾತ್ರ ಜನಗಳಿಗೆ ಒಪ್ಸೋಕ್ಕಾಗೋದು, ಅಥವಾ ಅವ್ರಿಗೆ ಏನು ಅನ್ಕಾನ್ಷಿಯಸ್ ಆಗಿ ಅದೊಂಥರ ಬಿಲೀಫ್ ಬಂದ್ಬಿಡುತ್ತೆ, ನಾನು ಸೂಪರ್ ವುಮೆನ್ ಆಗಿರಬೇಕು ಅಂತ. ಐ ವಿಲ್ ಟೆಲ್ ಯು ಒನ್ ಥಿಂಗ್, ಯು ಡೋಂಟ್ ನೀಡ್ ಟು ಬಿ ಸೂಪರ್ ವುಮೆನ್. ಓಕೆ, ನಿಮ್ಗೇನಾದರೂ ಆಗ್ತಾಯಿಲ್ಲ, ಕಷ್ಟ ಆಗ್ತಾಯಿದೆ, ಜಾಸ್ತಿ ಆಗ್ತಾಯಿದೆ ಅಂದರೆ ಆಸ್ಕ್ ಫಾರ್ ಹೆಲ್ಪ್ ಆಯಿತಾ. ನಿಮ್ಮ ಹಸ್ಬೆಂಡಿಂದ ಅಥವಾ ನಿಮ್ಮ ಅತ್ತೆ ಯಾರಾದರೂ ಇದ್ದರೆ ಅವ್ರ ಹತ್ರನೇ ಕೇಳಿ, ನಂಗೆ ಇಷ್ಟು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ಒಂದು ಸ್ವಲ್ಪ ಕೆಲಸ ಮಾಡಿಕೊಡಿ ಅಂತ ಕೇಳಿ ಮಾಡಿಸ್ಕೊಳ್ಳಿ. ಅದು ಆಗಲಿಲ್ವಾ ನಿಮ್ಮ ಮನೇಲಿ ಅದೆಲ್ಲ ಟಾಕ್ಸಿಕ್ ಸಿಚುವೇಶನ್ ಇದ್ದರೆ, ನೀವು ಹೆಂಗೂ ಕೆಲ್ಸಕ್ಕೆ ಹೋಗ್ತಿದ್ರೆ ದಯವಿಟ್ಟು ಯಾರನ್ನಾರು ಒಬ್ಬರನ್ನ ಹೌಸ್ ಹೆಲ್ಪ್ನ ಹೈಯರ್ ಮಾಡಿಕೊಂಡು ನಿಮ್ಮ ಏನು ಆ ಒಂದು ಟೈಮ್ ನಿಮ್ಗೆ ಸಿಗುತ್ತಲ್ಲ ಅದನ್ನ ನಿಮ್ಮ ಮೇಲೆ ಸೆಲ್ಫ್ ಕೇರ್ ಮೇಲೆ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಏನು ಸ್ಟಾರ್ಟ್ ಮಾಡ್ಕೊಳ್ಳಿ, ಅಥವಾ ಏನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯು ಡೋಂಟ್ ನೀಡ್ ಟು ಬಿ ಸೂಪರ್ ವುಮೆನ್. ಓಕೆ, ನಿಮ್ಮ ಕೈಲಿ ಅಫೋರ್ಡ್ ಮಾಡೋಕ್ಕಾದರೆ ಯಾರಾದರೂ ಒಬ್ಬರು ಹೆಲ್ಪ್ನ ಹೈಯರ್ ಮಾಡ್ಕೊಳ್ಳಿ. ದಟ್ ಈಸ್ ವಾಟ್ ಐ ಕ್ಯಾನ್ ಟೆಲ್ ಯು. ಇಷ್ಟೊಂದು ಜನ ವಿಮೆನ್ ನನಗೆ ಮೆಸೇಜ್ ಮಾಡ್ತಾರೆ, ನನಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ನಾನು ವರ್ಕ್ ಮಾಡಿಕೊಂಡು ಕೆಲಸನೂ ಮಾಡಿಕೊಂಡು ಅಡುಗೆನೂ ಮಾಡಬೇಕು, ಇದಾಗಲ್ಲ, ಮಕ್ಕಳನ್ನೂ ನೋಡ್ಕೋಬೇಕು ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಆಬ್ವಿಯಸ್ಲಿ ಯಾರ ಕೈಲೂ ಆಗಲ್ಲ. ನೀವೇನು ಸೂಪರ್ ವಿಮೆನ್ ಆಗಬೇಕಾಗಿಲ್ಲ, ಪ್ರಪಂಚಕ್ಕೆ ನೀವು ಒಪ್ಪಿಸ್ಬೇಕಾಗಿಲ್ಲ. ಈಗ ಅಂದರೆ ಯೂಶಲಿ ಪೀಪಲ್ ಹೆಂಗೆ ಥಿಂಕ್ ಮಾಡ್ತಾರೆ ಅಂದರೆ ಅದೊಂಥರ ಒಳಗಡೆಯಿಂದನೇ ಬಂದುಬಿಟ್ಟಿರುತ್ತೆ, ನಮ್ಮ ಅಮ್ಮವ್ರು ಮಾಡಿರ್ತಾರೆ ಸೊ ನಾನು ಮಾಡಬೇಕು ಅಂತ ಹೇಳ್ಬಿಟ್ಟು. ಯು ಡೋಂಟ್ ನೀಡ್ ಟು ಡೂ ಇಟ್. ಓಕೆ, ಯು ಡೋಂಟ್ ನೀಡ್ ಟು ಡೂ ದಿಸ್ ಥಿಂಗ್ಸ್ ಫಾರ್ ಸೊಸೈಟಿ. ನೀವು ಒಂದೊಬ್ಬರು ಕೆಲಸದವ್ರನ್ನ ಹೈಯರ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದು ತಪ್ಪಿಲ್ಲ ಆಯಿತಾ. ನೀವೇ ಎಲ್ಲ ಮಾಡಬೇಕಾಗಿಲ್ಲ. ನಾನಂತೂ ಇದನ್ನು ತುಂಬಾ ರೆಕಮೆಂಡ್ ಮಾಡ್ತೀನಿ. ಇಟ್ಸ್ ಓಕೆ ಟು ಹೈಯರ್ ಹೌಸ್ ಹೆಲ್ಪ್ ಅಂತೆ ಅಂತ ಅಲ್ಲ, ನಿಮಗೆ ಬೇರೆ ಒಬ್ಬರು ನ್ಯಾನಿನ ಹೈಯರ್ ಮಾಡ್ಕೊಳ್ಳೋದಾಗಲಿ ಏನಾದರೂ ಆಗಲಿ ಆಯಿತಾ. ನಿಮ್ಮ ಕೈಲಿ ಆ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂದರೆ ಯಾರನ್ನಾರು ಒಬ್ಬರನ್ನ ಹೆಲ್ಪ್ನ ಹೈಯರ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಹಸ್ಬೆಂಡ್ಸ್ ಹೆಲ್ಪ್ ಮಾಡಿಕೊಡ್ತಾರೆ, ನಿಮ್ಗೆ ಹಸ್ಬೆಂಡ್ ಹೆಲ್ಪ್ ಮಾಡಿಕೊಡ್ತಾರೆ, ನಿಮ್ಮ ಅತ್ತೆ ಹೆಲ್ಪ್ ಮಾಡಿಕೊಡ್ತಾರೆ ಅಂದರೆ ಅವ್ರ ಹತ್ರ ಕೇಳಿ ಹೆಲ್ಪ್ ತೊಗೊಳ್ಳಿ ಆಯಿತಾ. ಅದರಲ್ಲಿ ಏನೂ ತಪ್ಪಿಲ್ಲ, ನೀವೇ ಎಲ್ಲ ಮಾಡಬೇಕು ಅಂತ ಏನಿಲ್ಲ ಆಯಿತಾ. ಸೊ ಇದನ್ನು ಕೇಳ್ತೀರಾ, ಹೌ ಕ್ಯಾನ್ ಯು ಕುಕ್ ಸೋ ಮೆನಿ ವೆರೈಟೀಸ್ ಇನ್ ಅ ಡೇ ಅಂತ ಹೇಳ್ಬಿಟ್ಟು. ಏನು ಗೊತ್ತಾ, ನಾನು ವೆರೈಟೀಸ್ ಅಂತ ಏನು ಕುಕ್ ಮಾಡಲ್ಲ. ಹೇಳ್ಬೇಕಂದ್ರೆ ನಾನು ಮೇಯ್ನಾಗಿ ಹೆಂಗೆ ತಲೆಯಲ್ಲಿ ಇಟ್ಕೊತೀನಿ ಅಂದರೆ, ಒಂದು ಹೆಲ್ತಿ ಫುಡ್ ಅಂದರೆ ಇಟ್ಸ್ ನಾಟ್ ಲೈಕ್ ಏನು ಗೊತ್ತಾ, ಹೆಸರು ಕಾಳು ಹೆಲ್ತಿಯಾಗಿ ತಿಂದ್ಬಿಡಬೇಕು, ಅಥವಾ ಗೋಧಿ ಹಿಟ್ಟು ಹೆಲ್ತಿಯಾಗಿ ತಿಂದ್ಬಿಡಬೇಕು, ಅದೆಲ್ಲ. ಒಂದು ಹೆಲ್ತಿ ಫುಡ್ ಅಂದರೆ ಬ್ಯಾಲೆನ್ಸ್ಡ್ ಆ್ಯಂಡ್ ನ್ಯೂಟ್ರಿಷಿಯಸ್ ಫುಡ್ ಆಗಿರಬೇಕು. ಒಂದೇ ಫುಡ್ಡಿಂದ ಎಲ್ಲ ಹೆಲ್ತ್ ಸಿಗುತ್ತೆ ಅಂತ ಅಲ್ಲ, ಅದನ್ನು ಕಂಬೈನ್ ಮಾಡಿ ಒಂದು ನ್ಯೂಟ್ರಿಷಿಯಸ್ ಮೀಲ್ ಮಾಡಿಕೊಂಡಾಗ ಆ ಒಂದು ಮೀಲಲ್ಲಿ ನಿಮಗೆಲ್ಲ ನ್ಯೂಟ್ರಿಯೆಂಟ್ಸು ಸಿಗುತ್ತೆ. ಅದನ್ನು ಒಂದು ಹೆಲ್ತಿ ಫುಡ್ ಅಂತ ಕನ್ಸಿಡರ್ ಮಾಡ್ಕೋಬೋದು. ಆಬ್ವಿಯಸ್ಲಿ ಈಗ ಫಾರ್ ಎಕ್ಸಾಂಪಲ್ಲು ಏನು ಸ್ಟ್ರಾಬೆರಿ ಹೆಲ್ತಿ ಅಂತ ಹೇಳ್ಬಿಟ್ಟು ಒಂದು kg ಗಟ್ಟಲೆ ಸ್ಟ್ರಾಬೆರಿ ಒಂದೇ ದಿನ ತಿಂದರೆ ಕ್ಯಾಲರೀಸ್ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಇಟ್ ಈಸ್ ನಾಟ್ ಹೌ ನ್ಯೂಟ್ರಿಷನ್ ವರ್ಕ್ಸ್. ಹೇಳಬೇಕಂದ್ರೆ ಈಗ ಒಂದು ಪ್ಲೇಟಲ್ಲಿ ಪ್ರೋಟೀನು, ಫೈಬರ್ ಮತ್ತು ಒಂದು ಕಾರ್ಬ್ಸ್, ಹೆಲ್ತಿ ಫ್ಯಾಟ್ಸ್ ಜೊತೆಗೆ ಪ್ರೋಬಯೋಟಿಕ್ಸ್ ಅಥವಾ ಪ್ರಿಬಯೋಟಿಕ್ಸ್ ಇರ್ಬೋದು, ಎಲ್ಲದನ್ನು ಮ್ಯಾನೇಜ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಅಥವಾ ನಿಮ್ಮ ಕೈಲಿ ಆಗಲ್ವಾ, ಒಂದು ದಿನದಲ್ಲಿ ಎಲ್ಲನೂ ಮ್ಯಾನೇಜ್ ಮಾಡೋದಕ್ಕೆ ಟ್ರೈ ಮಾಡಿ ಆಯಿತಾ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ನಮ್ಮ ಮನೆಯಲ್ಲಿ ರೆಫ್ರಿಜಿರೇಟ್ರ್ ಯೂಸ್ ಮಾಡಲ್ಲ. ನಿಮಗೆ ಗೊತ್ತಿರ್ಬೋದು, ಆಲ್ರೆಡಿ ನಾನು ಇದು ಏನಕ್ಕೆ ಅಂತ ಹೇಳ್ಬಿಟ್ಟು ಆನ್ಸರ್ ಮಾಡಿದ್ದೀನಿ. ಅದರಲ್ಲಿ ನನ್ನ ವ್ಲಾಗ್ಸ್ನ ಹೋಗಿ ಚೆಕ್ ಮಾಡ್ಕೊಳ್ಳಿ. ರೆಫ್ರಿಜಿರೇಟ್ರ್ ಯೂಸ್ ಮಾಡಲ್ಲ. ಬಟ್ ಸ್ಟಿಲ್ ನಾನು ನಿಮಗೆ ರೆಕಮೆಂಡ್ ಮಾಡೋದೇನು ಅಂತ ಹೇಳಿದ್ರೆ, ನೀವು ನಾನೇ ನಿಮಗೆ ರೆಫ್ರಿಜಿರೇಟ್ರ್ ಯೂಸ್ ಮಾಡಬೇಡಿ ಅಂತ ಏನು ರೆಕಮೆಂಡ್ ಮಾಡಲ್ಲ. ನೀವೇನಾದರೂ ವರ್ಕಿಂಗ್ ವಿಮೆನ್ಸ್ ಆಗಿದ್ದರೆ, ಈ ಥರ ನಾನು ಹೇಳ್ದಂಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಕೆಲಸ ಮಾಡ್ತೀರಾ ಅಂದರೆ ಆಬ್ವಿಯಸ್ಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್. ಐ ಅಗ್ರಿ ವಿತ್ ಯು ಆಯಿತಾ. ಸೊ ನೀವು
ಕೆಲವೊಂದು ಮೊದಲೇ ಮೀಲ್ಸ್ನ ಪ್ರಿಪೇರ್ ಮಾಡಿ ಅದರಲ್ಲಿ ಇಟ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಈಗ ಏನು ಗೊತ್ತಾ, ಅನ್ಹೆಲ್ತಿ ಫುಡ್ನ ಡೈಲಿ ತಿನ್ನೋದಕ್ಕಿಂತ ಫ್ರಿಜ್ಜಲ್ಲಿ ಇಟ್ಟಿರೋದು ತಿಂದರೆ ಏನೂ ತಪ್ಪಿಲ್ಲ. ದಟ್ ಈಸ್ ವಾಟ್ ಐ ಕ್ಯಾನ್. ಒಂದು ಏನು ಗೊತ್ತಾ, ವೆಯ್ಟ್ ಲಾಸ್ ಬಗ್ಗೆ ಎಷ್ಟೊಂದು ಜನ ಕ್ವಶನ್ ಕೇಳಿದ್ದೀರಾ. ಅದನ್ನ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಆನ್ಸರ್ ಮಾಡ್ತೀನಿ, ವೆಯ್ಟ್ ಲಾಸ್ಗೆ ಅಂತಲೇ ಒಂದು ಸಪ್ರೇಟಾಗಿ. ಬಟ್ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ನಾನು ಇದುವರೆಗೂ 21 kg ವೆಯ್ಟ್ ಲಾಸ್ ಮಾಡಿದ್ದೀನಿ. ಆ್ಯಂಡ್ ಒನ್ ಕ್ವಶನ್ ಏನು, ನಿಮ್ಮ ಸ್ಕಿನ್ನು ಸ್ಯಾಗಿ ಅಥವಾ ಲೂಸ್ ಆಯಿತಾ ಅಂತ ಹೇಳ್ಬಿಟ್ಟು ನೀವು ನನ್ನ ನೋಡಿದ್ರೆ ಗೊತ್ತಾಗುತ್ತೆ, ನನ್ನ ಫೇಸ್ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ನನ್ನ ಫೇಸಲ್ಲಿ ಗ್ಲೋ ಇನ್ಕ್ರೀಸ್ ಆಗಿದೆ ಹೊರತು ನಂದು ಏನು ಫುಲ್ಲು ನನ್ನ ಪೇಷಂಟ್ ಥರ ಕಾಣಿಸ್ತಾ ಇಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಮೊನ್ನೆ ಎಷ್ಟೋ ವರ್ಷಗಳಾದಮೇಲೆ ಅವ್ರನ್ನ ಮೀಟ್ ಮಾಡಿದೆ, ಅವ್ರು ಕೂಡ ಅದೇ ಹೇಳಿದ್ರು ನನಗೆ. ಯೂಶ್ವಲಿ ವೆಯ್ಟ್ ಲಾಸ್ ಆದರೆ ಎಷ್ಟೊಂದು ಜನ ಅಂದರೆ ಆ ಒಂದು ಚಾಮ್ನ ಕಳ್ಕೊಂಡ್ಬಿಡ್ತಾರೆ, ಒಂಥರ ಪೇಷಂಟ್ ಥರ ಕಾಣಿಸ್ತಾ ಇರ್ತಾರೆ ಅಂತ. ಅದು ಏನಕ್ಕೆ ಪೇಷಂಟ್ ಥರ ಕಾಣಿಸ್ತಾರೆ ಅಂದರೆ, ಅನ್ಹೆಲ್ತಿ ವೇನಲ್ಲಿ ಕ್ರ್ಯಾಶ್ ಡಯಟ್ಸ್ನ ಮಾಡಿದಾಗ ಒಂಥರ ಅದು ಬಾಡಿನಲ್ಲಿ ಮಸಲ್ ಲಾಸ್ ಆಗಿ ಜಸ್ಟ್ ಮಸಲ್ ಲಾಸ್ ಆಗಿಬಿಡ್ತಾರಲ್ಲ, ಅವಾಗ ಒಂಥರ ಅವ್ರು ಚೆನ್ನಾಗಿ ಅನ್ಸಲ್ಲ ನೋಡೋದಕ್ಕೆ. ಹೇಳ್ಬೇಕಂದ್ರೆ ಅದು ಗೊತ್ತಾಗೋಗ್ಬಿಡುತ್ತೆ ಅವ್ರು ಏನಾದರೂ ಈ ಥರ ಕ್ರ್ಯಾಶ್ ಡಯಟ್ಸ್ಗಳನ್ನ ಮಾಡಿದ್ದಾರೆ ಅಂದರೆ. ಸೊ ನೀವು ನನ್ನ ನೋಡ್ಬೋದು, ನಂದು ಹಳೆ ಪಿಕ್ಚರ್ಸ್ಗೂ ಇವಾಗಿನ ವೀಡಿಯೋಸ್ಗಳಿಗೂ ನನ್ನ ಸ್ಕಿನ್ ಎಷ್ಟು ಇಂಪ್ರೂವ್ ಆಗಿದೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇವಾಗ ಒಂದು ಸ್ವಲ್ಪ ಪಿಂಪಲ್ಸ್ ಬಂದಿದೆ ಪೀರಿಯಡ್ಸ್ ಟೈಮ್ ಅಂತ ಹೇಳ್ಬಿಟ್ಟು, ಅದು ಬಿಟ್ಟಾಕಿ ಒಟ್ಟು ಬೆಟರ್ ಆಗಿದೆ. ನಾನು ಫುಲ್ಲು ನಂದು ಕ್ಲಿಯರ್ ಸ್ಕಿನ್ ಇದೆ ಅಂತ ಹೇಳಲ್ಲ ಆಯಿತಾ, ಬಟ್ ಬೆಟರ್ ಆಗಿದೆ. ಆ್ಯಂಡ್ ನನಗೇನು ಆ ಥರ ಸ್ಯಾಗಿ ಸ್ಕಿನ್ ಏನಿಲ್ಲ. ಯೂಶ್ವಲಿ ನೀವು ಇದು ಮಾಡಿದಾಗ ಏನು ವೆಯ್ಟ್ಸಲ್ಲಿ ಎಲ್ಲ ವರ್ಕೌಟ್ ಮಾಡಿದಾಗ ನಿಮಗೆ ಸ್ವಲ್ಪ ಈ ಸ್ಯಾಗಿ ಸ್ಕಿನ್ ಆಗೋದೆಲ್ಲ ತಡೆಯುತ್ತೆ. ನನಗೆ ಯಾವುದೇ ಥರ ಸ್ಯಾಗಿ ಸ್ಕಿನ್ ಎಲ್ಲ ಏನು ಬಂದಿಲ್ಲ. ಆಮೇಲೆ ಸ್ಟ್ರೆಚ್ ಮಾರ್ಕ್ಸ್ ಬಗ್ಗೆನೂ ಎಷ್ಟೊಂದು ಜನ ಕೇಳಿದ್ದೀರಾ. ಸ್ಟ್ರೆಚ್ ಮಾರ್ಕ್ಸ್ ಏನು ಗೊತ್ತಾ, ನನಗೆ ಮುಂಚೆನೇ ಇತ್ತು, ಇಲ್ಲೊಂದು ಸ್ವಲ್ಪ ಹೊಟ್ಟೆ ಹತ್ರ ಒಂದು 2-3 ಥರ ಒಂದು ಸ್ವಲ್ಪ ಚಿಕ್ಕದಾಯ್ತು, ಅದೇನು ದೊಡ್ಡದಾಗಿ ಕಾಣಿಸಲ್ಲ. ಅದು ಬಂದಿದೆ ಆಯಿತಾ, ಅದೇನು ನಂಗೆ ದೊಡ್ಡದಾಗಿ ಕಾಣಿಸಲ್ಲ. ಬಿಕಾಸ್ ಯು ಗೈಸ್ ನೋ ಮೀ, ನಾನೇನು ಜಾಸ್ತಿ ರಿವೀಲಿಂಗ್ ಥರ ಕ್ಲೋತ್ಸ್ ಎಲ್ಲ ಹಾಕಲ್ಲ. ನಾನು ಮೋಸ್ಟ್ಲಿ ಮಾಡೆಸ್ಟ್ ಕ್ಲೋತ್ಸ್ನ ಹಾಕ್ಕೊತೀನಿ. ಸೊ ಇಟ್ಸ್ ನಾಟ್ ಅ ಬಿಗ್ ಪ್ರಾಬ್ಲಮ್ ಫಾರ್ ಮೀ. ನನ್ನ ಹಸ್ಬೆಂಡ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಡೆಫಿನೆಟ್ಲಿ ನನಗೇನೂ ಪ್ರಾಬ್ಲಮ್ ಇಲ್ಲ. ನನ್ನ ಹಸ್ಬೆಂಡ್ ಏನಾದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ನನಗೇನು ದೊಡ್ಡ ಬಿಗ್ ಪ್ರಾಬ್ಲಮ್ ಅಂತ ಯಾವತ್ತೂ ಅನಿಸಿಲ್ಲ. ಸ್ವಲ್ಪ ಇದೆ ಅಷ್ಟೇ. ಸೊ ಸ್ಟ್ರೆಚ್ ಮಾರ್ಕ್ಸ್ ಆ್ಯಂಡ್ ಸ್ಯಾಗಿ ಸ್ಕಿನ್ ಬಗ್ಗೆ ಅದಾಯಿತು. ಗಾಯ್ಸ್ ಡೋಂಟ್ ಫೈಟ್, ಇಫ್ ಸೊ ಹೂ ವಿಲ್ ಕನ್ಸೋಲ್ ಹೂಮ್ ಅಂತ ಹಾಕಿದ್ದಾರೆ. ಗಂಡ ಹೆಂಡತಿ ಅಂದಮೇಲೆ ಎಲ್ಲರೂ ಜಗಳ ಆಡ್ತಾರೆ ಆಯಿತಾ. 5 ಬೆರಳೆ ಸಮ ಇರಲ್ವಂತೆ. ಈಗ ನಾವು ಯಾರೋ ಸ್ಟ್ರೇಂಜರ್ನ ಮದುವೆ ಆಗಿರ್ತೀವಿ, ಹೇಗೆ ನಾವು ಫೈಟ್ ಮಾಡ್ದಂಗೆ ಇರೋಕ್ಕಾಗುತ್ತೆ. ಈಗ ನೀವು ನೋಡ್ಬೋದು, ಅಪ್ಪ ಅಮ್ಮ ಅಥವಾ ಅಣ್ಣ ತಂಗಿ ನಮಗೆ ರಕ್ತ ಸಂಬಂಧ ಇದ್ದರೂ ಕೂಡ ನಮ್ಮ ಮಧ್ಯೆ ಎಷ್ಟೊಂದು ಸರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತವೆ. ಅಂಥದ್ರಲ್ಲಿ ಒಂದು ಸ್ಟ್ರೇಂಜ್ ಪರ್ಸನ್ ಆಬ್ವಿಯಸ್ಲಿ ಇವಾಗ ಗೊತ್ತಿರೋರು ಇರ್ತಾರೆ, ಬಟ್ ಅವ್ರನ್ನ ಮದುವೆ ಆಗಿರ್ತೀವಿ. ಹೆಂಗೆ ತಾನೇ ಯಾವಾಗ್ಲೂ ಹೊಂದಾಣಿಕೆ ಇರೋಕ್ಕೆ ಸಾಧ್ಯ, ಎಲ್ಲದಕ್ಕೂ ಹೆಂಗೆ ಅಗ್ರಿ ಮಾಡೋದಕ್ಕೆ ಸಾಧ್ಯ? ನನ್ನ ನಾಲ್ಗೆ ತಿರುಗ್ತಾ ಇಲ್ಲ. ಡೆಫಿನೆಟಾಗಿ ಎಲ್ಲ ಗಂಡ ಹೆಂಡತಿ ಮಧ್ಯನೂ, ಯಾವುದೇ ಗಂಡ ಹೆಂಡತಿ ಮಧ್ಯನೂ ಆ ಜಗಳ ಅನ್ನೋದು ಅಥವಾ ಫೈಟ್ಸ್ ಅನ್ನೋದು ಇದ್ದೇ ಇರುತ್ತೆ ಆಯಿತಾ. ಈಗ ಇನ್ಸ್ಟಾಗ್ರಾಮಲ್ಲಿ ಬಂದುಬಿಟ್ಟು ಜಗಳ ಆಡಿರೋ ತಗೊಬಂದು ಹಾಕೋಕ್ಕಾಗುತ್ತೆ, ನೀವೆಲ್ಲ ಟ್ರೋಲ್ ಮಾಡಾಕ್ಬಿಡ್ತೀರಾ ಡೆಫಿನೆಟಾಗಿ. ಆ್ಯಂಡ್ ಐ ಆಮ್ ದಟ್ ಪರ್ಸನ್. ಏನು ಗೊತ್ತಾ, ನನಗೆ ಪಾಸಿಟಿವಿಟಿನ ಇನ್ಫ್ಲುಯೆನ್ಸ್ ಮಾಡಬೇಕು ಅಂತ ಅನಿಸುತ್ತೆ, ಜಗಳನ ಇನ್ಫ್ಲುಯೆನ್ಸ್ ಮಾಡೋದಕ್ಕಿಂತ. ಈಗ ಫಾರ್ ಎಕ್ಸಾಂಪಲು, ಇವಾಗ ನಾವಿಬ್ಬರು ಚೆನ್ನಾಗಿದ್ದೀವಿ ಅಂತ ನೋಡ್ಬಿಟ್ಟು ಎಷ್ಟೊಂದು ಜನ ಅದನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡ್ಬಿಟ್ಟು ಅವರು ಚೆನ್ನಾಗಿರೋದಕ್ಕೆ ಟ್ರೈ ಮಾಡಬೇಕೇ ಹೊರತು ನಾವಿಬ್ಬರು ಡೈಲಿ ಜಗಳ, ಬಿಡು ಇವರೇ ಜಗಳ ಆಡ್ತಾರೆ, ನಾವು ಯಾಕೆ ಜಗಳ ಆಡಬಾರ್ದು ಅಂತ ಬೇರೆಯವರು ನಮ್ಮನ್ನ ನೋಡ್ಬಿಟ್ಟು ಜಗಳ ಆಡೋಕ್ಕೆ ಸ್ಟಾರ್ಟ್ ಮಾಡಬಾರ್ದು. ನನಗೆ ಪಾಸಿಟಿವ್ ಆಗಿ ಇನ್ಫ್ಲುಯೆನ್ಸ್ ಮಾಡೋದಕ್ಕೆ ಇಷ್ಟ ಆಗುತ್ತೆ ಹೊರತು ನೆಗೆಟಿವ್ ಆಗಿ ಇನ್ಫ್ಲುಯೆನ್ಸ್ ಮಾಡೋದಕ್ಕೆ ಇಷ್ಟ ಆಗೋಲ್ಲ. ದಟ್ ಈಸ್ ವೈ ನಾನು ಯೂಶ್ವಲಿ ಆ ಥರ ಏನು ಜಗಳ ಆಡೋ ಥರದ್ದೆಲ್ಲನೂ ಏನು ಹಾಕಲ್ಲ. ಆ್ಯಂಡ್ ಐ ಆಮ್ ನಾಟ್ ದಟ್ ಪರ್ಸನ್. ನಂಗೆ ಇಷ್ಟ ಆಗೋಲ್ಲ ಆ ಥರದವೆಲ್ಲ ಹಾಕ್ಕೊಳ್ಳೋಕ್ಕೆ. ಸೊ ಅದಕ್ಕೋಸ್ಕರ ನಾನು ಆ ಥರದ್ದು ಹಾಕಲ್ಲ. ಬಿಟ್ಟರೆ ಡೆಫಿನೆಟ್ಲಿ ಎಲ್ಲರ ಮಧ್ಯನೂ, ಎಲ್ಲ ಒಂದು ಗಂಡ ಹೆಂಡತಿ ಮಧ್ಯನೂ ಈ ಜಗಳ ಅನ್ನೋದು ವೆರಿ ಕಾಮನ್. ಬಟ್ ಅಡ್ಜಸ್ಟ್ ಮಾಡಿಕೊಂಡು ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಡ್ಕೊಂಡು ಹೋಗ್ಬೇಕಷ್ಟೇ. ಸೊ ಬಂದು ಹೌ ಅವಿನಾಶ್ ಸಪೋರ್ಟೆಡ್ ಯು ಫಾರ್ ಯುವರ್ ವೆಯ್ಟ್ ಲಾಸ್ ಅಂತ ಹಾಕಿದ್ದಾರೆ. ಸೊ ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ಮೈ ಹಸ್ಬೆಂಡ್ ಈಸ್ ಮೈ ಬಿಗ್ಗೆಸ್ಟ್ ಸಪೋರ್ಟ್ ಸಿಸ್ಟಮ್. ನಾನು ಏನಾದರೂ ಮಾಡಲಿ ಆಯಿತಾ, ನಾನು ಏನಾದರೂ ಮಾಡಲಿ ಅವ್ರು ನಂಗೆ ಸಪೋರ್ಟ್ ಮಾಡ್ತಾರೆ. ನಾನು ಬೇಕಾದ್ರೆ ಒಂದು ಕೆಟ್ಟ ಕೆಲಸ ಮಾಡ್ಕೊಂಡ್ರು ನಂಗೆ ಸಪೋರ್ಟ್ ಮಾಡ್ತಾರೆ, ಆ ಥರ ಅಂತ ಹೇಳ್ಬೋದು. ಸೊ ಈಗೇನಪ್ಪ ಅಂದರೆ ಮದುವೆ ಆಗಬೇಕಾದ್ರೆ ನಾನು ಮದುವೆಗೆ ಮುಂಚೆನೂ ಆ್ಯಕ್ಚುಲಿ ಲಾಕ್ಡೌನ್ ಆದಮೇಲೆ ನಾನು ಲೇಝಿ ಆದೇ ಬಿಟ್ಟರೆ ಅದಕ್ಕೆ ಮುಂಚೆ ಐ ವಾಸ್ ಅ ಫಿಟ್ನೆಸ್ ಫ್ರೀಕ್ ಆಯಿತಾ. ಲಿಟ್ರಲಿ ಹೇಗೆ ಅಂದರೆ ನಾನು ಮುಂಚೆಯಿಂದನೂ ದಪ್ಪ ಇದ್ದೆ. ಅಂದರೆ ನನ್ನ ಜೀನ್ಸೇ ಹಾಗಿದೆ, ನಮ್ಮ ಅಪ್ಪ ಅಮ್ಮನೂ ದಪ್ಪ ಇದ್ದಾರೆ, ನಾನು ಹಾಗೆ ಇದ್ದೆ.
ಆದರೆ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಬಂದಮೇಲೆ ಅದೊಂಥರ ಇವ್ರ ಹತ್ರ ಕೇಳಿ ಕೇಳಿ ದಪ್ಪ ಇದೆಯಾ ಅನ್ನಿಸ್ಕೊಂಡು ಬೇಜಾರಾಗಿ ಜಿಮ್ ಸೇರಿಕೊಂಡು ತೆಳ್ಳಗಾದೆ. ಆವಾಗಿಂದ ನಾನು ಮೇಂಟೈನ್ ಮಾಡ್ಕೊತಾ ಬಂದಿದ್ದೆ. ಬಟ್ ಲಾಕ್ಡೌನ್ ಆದಮೇಲೆ ಬಿಂಜ್ ಈಟಿಂಗ್ ಮಾಡೋದು, ಒಂಥರ ಮೈಂಡ್ಲೆಸ್ಸಾಗಿ ತಿನ್ನೋದು, ಇದರಿಂದ ದಪ್ಪಾಗಿದ್ದಷ್ಟೇ. ನನಗೆಲ್ಲದೂ ಗೊತ್ತಿತ್ತು, ನನಗೆ ವೆಯ್ಟ್ ಲಾಸ್ ಮಾಡೋದು ಹೇಗೆ ಎಲ್ಲ ಅಂತ ಗೊತ್ತಿತ್ತು. ಬಟ್ ನನ್ನ ಬಗ್ಗೆ ನನಗೆ ಕಂಟ್ರೋಲ್ ಮಾಡ್ಕೊಂಡ್ಮೇಲೆ ನಾನು ದಪ್ಪಾಗಿದ್ದಷ್ಟೇ. ಬಟ್ ನಾವು ಮದುವೆ ಆಗಬೇಕಾದ್ರೆ ನಮ್ಮಿಬ್ಬರಿಗೂ ಗೊತ್ತಿತ್ತು. ನನ್ನ ಹಸ್ಬೆಂಡು ಅಷ್ಟೇ ಫಿಟ್ನೆಸ್, ಹೀಸ್ ಇಂಟು ಫಿಟ್ನೆಸ್ ಆಯಿತಾ, ಫಿಟ್ನೆಸ್ ಆ್ಯಂಡ್ ಗುಡ್ ಫುಡ್ ಆ ಥರ. ನಾನು ಅಷ್ಟೇ ಫಿಟ್ನೆಸ್ಸಲ್ಲಿ ಮುಂಚೆಯಿಂದ ಫಿಟ್ನೆಸ್ ಬಗ್ಗೆ ನನಗೂ ಇಂಟ್ರೆಸ್ಟ್ ಇತ್ತು. ಸೊ ನಾವು ಮದುವೆ ಆಗಬೇಕಾದ್ರೆ ಅದು ಒಂದು ರೀಸನ್ನು ನಾವಿಬ್ಬರು ಕನೆಕ್ಟ್ ಆಗೋದಕ್ಕೆ ಹೇಳಬೇಕಂದ್ರೆ. ಸೊ ಹಾಗಾಗಿ ನಾನು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡಾಗಲ್ಲ, ಯಾವಾಗಲೂ ನನಗೆ ಅವಿನಾಶ್ ಸಪೋರ್ಟ್ ಮಾಡೋರು ಬಾ ಜಿಮ್ಗೆ ಅಂತ. ನಾನು ಸ್ವಲ್ಪ ಲೇಝಿ ಮಾಡ್ತಾಯಿದ್ದೆ. ಬಟ್ ನಾನು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ, ಈಗ ನೀವು ಎಷ್ಟೊಂದು ಜನ ಕೇಳ್ತೀರಾ ನೀವು ಯಾರ ಹತ್ರನಾದರೂ ಟ್ರೈನಿಂಗ್ ತೊಗೊಂಡಿದ್ದೀರಾ ಏನು ಅಂತ ಹೇಳ್ಬಿಟ್ಟು. ಸೊ ನಾನು ಯಾರ ಹತ್ರನೂ ಟ್ರೈನಿಂಗ್ ತೊಗೊಂಡಿಲ್ಲ. ಆ್ಯಕ್ಚುಲಿ ಮುಂಚೆ ಒಬ್ಬರ ಹತ್ರ ಕನ್ಸಲ್ಟ್ ಮಾಡಿದ್ದೆ, ಬಟ್ ನಾನು ಮಾಡಲಿಲ್ಲ, ಅವಾಗ ಲೇಝಿ ಫೀಲ್ ಆಗಿ. ಬಟ್ ಅದಾದಮೇಲೆ ನಾನು ಯಾವಾಗ ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ನೋಡಿ, ಆವಾಗಿಂದ ನನಗೆ ಯಾರು ಟ್ರೈನರ್ ಅಂತೆಲ್ಲ ಕೇಳಿದಿರಲ್ವ, ನನ್ನ ಹಸ್ಬೆಂಡೇ ನನಗೆ ಟ್ರೈನರ್. ಅವರು ಅಷ್ಟೇ 10th ಸ್ಟ್ಯಾಂಡರ್ಡಿಂದನೂ ಜಿಮ್ ಮಾಡ್ಕೊತ ಬರ್ತಾಯಿದ್ದಾರೆ ಹೇಳಬೇಕಂದ್ರೆ. ಅಂದರೆ ಆನ್ ಆ್ಯಂಡ್ ಆಫ್ ಅಂತ ಹೇಳ್ಬೋದು, ಅವರು ಮಧ್ಯದಲ್ಲೆಲ್ಲ ಬಿಟ್ಟಿದ್ದಾರೆ. ಸೊ 10th ಸ್ಟ್ಯಾಂಡರ್ಡಿಂದನೂ ಮಾಡ್ಕೊತ ಬರ್ತಿದ್ದಾರೆ. ಸೊ ಹಾಗಾಗಿ ಅವ್ರಿಗೂ ಕೂಡ ಈ ಫಿಟ್ನೆಸ್ ಬಗ್ಗೆ ಎಲ್ಲ ಸ್ವಲ್ಪ ನಾಲೆಡ್ಜ್ ಇರೋದ್ರಿಂದ, ಚೆನ್ನಾಗಿ ನಾಲೆಡ್ಜ್ ಇದೆ ಹೇಳಬೇಕಂದ್ರೆ ಜಿಮ್ಮಲ್ಲೆಲ್ಲ. ಹೀಸ್ ವೆರಿ ಸ್ಟ್ರಾಂಗ್ ಮ್ಯಾನ್. ಸಾರಿ ನನ್ನ ಹಸ್ಬೆಂಡ್ ಬಗ್ಗೆ ಹೇಳ್ಕೊತಾ ಇರೋದಕ್ಕೆ. ಹೀಸ್ ರಿಯಲಿ ಸ್ಟ್ರಾಂಗ್ ಆಯಿತಾ. ಮೇ ಬಿ ಅವರಿಗೆ 6 ಪ್ಯಾಕ್ ಆ ಥರ ಎಲ್ಲ ಇರದಲ್ಲೇ ಇರ್ಬೋದು. ಡೆಫಿನೆಟ್ಲಿ ಇಟ್ಸ್ ನಾಟ್ ಅವರ್ ಗೋಲ್ 6 ಪ್ಯಾಕ್ ಮಾಡ್ಕೊಳ್ಳೋದಾಗಲಿ, ಅಥವಾ ನಾನೇನು ಆ್ಯಪ್ಸ್ ಬರೆಸ್ಕೋಬೇಕು ಅಂತ ಏನು ನಮ್ಮ ಗೋಲ್ ಅಲ್ಲ. ಸೊ ಹೀಸ್ ವೆರಿ ಸ್ಟ್ರಾಂಗ್ ಆಯಿತಾ. 6 ಪ್ಯಾಕ್ ಎಲ್ಲ ಇಲ್ಲ ಅಂದ್ರೂ ಹಿ ನೋಸ್ ಆಲ್ ದಿಸ್ ವರ್ಕೌಟ್ಸ್ ಆಯಿತಾ. ಸೊ ಹಾಗಾಗಿ ಅವರೇ ನನಗೆ ಟ್ರೈನ್ ಮಾಡಿರೋದು. ಆ್ಯಂಡ್ ನಾನು ಯಾವಾಗಾದರೂ ಲೇಝಿ ಫೀಲ್ ಆದರೆ, ಏನಾದರೂ ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋ ಥರ ಲೇಝಿ ಫೀಲ್ ಆದರೆ ಅವರೇ ಪುಷ್ ಮಾಡಿಬಿಟ್ಟು ವರ್ಕೌಟ್ಗೆಲ್ಲ ಕರ್ಕೊಂಡು ಹೋಗೋದಾಗಲಿ. ಅಥವಾ ನಾನು ಏನಾದರೂ, ಈಗ ನನಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಆಯಿತಾ. ನೆಕ್ಸ್ಟ್ ಲೆವೆಲ್ ಇಷ್ಟ ನನಗೆ. ಯಾವಾಗಾದರೂ ನಂಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗ್ತಾಯಿದ್ರೆ, ಒಂಥರ ನೋಡು ನೀನು ಇಷ್ಟು ದಿನಕ್ಕೆ ಇಷ್ಟು kg ಸಣ್ಣ ಆಗಿದೆಯಾ, ಆಲ್ರೆಡಿ 21 kg ವೆಯ್ಟ್ ಲಾಸ್ ಆಗಿದೆಯಾ, ಇವಾಗ ನೀನು ಅದನ್ನು ತಿಂದರೆ ನಿನ್ಗದು ಅಂದರೆ ಇವಾಗ ತಿಂದರೆ ವೇಸ್ಟ್ ಆಗಿಬಿಡುತ್ತೆ. ಆ ಥರ ಒಂದು ನನಗೆ ಸಪೋರ್ಟ್ ಯಾವಾಗಲೂ ಮಾಡ್ತಾ ಇರ್ತಾರೆ ಆಯಿತಾ. ಅಂದರೆ ನಂಗೆ ಐಸ್ ಕ್ರೀಮ್ ತಂದೇ ಕೊಡಲ್ಲ ಅಂತ ಏನಿಲ್ಲ, ತಂದು ಕೊಡ್ತಾರೆ. ಬಟ್ ನಾನು ಯಾವಾಗಲೂ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರೆ ಅವ್ರು ನನಗೆ ಹೇಳ್ತಾ ಇರ್ತಾರೆ, ಎಚ್ಚರಿಕೆ ಕೊಡ್ತಾ ಇರ್ತಾರೆ, ಒಂಥರ ಸಪೋರ್ಟ್ ಮಾಡ್ತಾ ಇರ್ತಾರೆ. ಹೀಸ್ ಮೈ ಬಿಗ್ಗೆಸ್ಟ್ ಸಪೋರ್ಟ್ ಸಿಸ್ಟಮ್ ಇನ್ ಎವ್ರಿಥಿಂಗ್. ನಾನು ಕಾಂಟೆಂಟ್ ಕ್ರಿಯೇಷನ್ ಮಾಡೋದಕ್ಕೂ ಇರ್ಬೋದು, ಅದೆಲ್ಲ ನೆಕ್ಸ್ಟ್ ಸರಿ ಸ್ಟೋರಿ ಹೇಳ್ತೀನಿ. ಹೀ ಈಸ್ ಮೈ ಬಿಗ್ಗೆಸ್ಟ್ ಸಪೋರ್ಟ್ ಸಿಸ್ಟಮ್. ಕ್ವಶನ್ ಕೇಳಿದ್ರೆ, ವಾಟ್ ಕೈಂಡ್ ಆಫ್ ಯುಟೆನ್ಸಿಲ್ಸ್ ಯು ಪ್ರಿಫರ್ ಟು ಕುಕ್ ಅಂತ ಹೇಳ್ಬಿಟ್ಟು. ಏನು ಗೊತ್ತಾ, ನನಗೆ ಸ್ಟೀಲ್ ಮೇಯ್ನಾಗಿ ಇಷ್ಟ ಆಗುತ್ತೆ. ಮೇಯ್ನ್ಲಿ ಬಿಕಾಸ್ ಸ್ಟೀಲ್ ಈಸ್ ಗುಡ್ ಫಾರ್ ಹೆಲ್ತ್ ಆಲ್ಸೋ. ಬಟ್ ನಂಗೆ ಡೆಫಿನೆಟ್ಲಿ ನಾನ್ ಸ್ಟಿಕ್ಕಲ್ಲಿ ಇಷ್ಟ ಆಗುತ್ತೆ, ಬಿಕಾಸ್ ಜಾಸ್ತಿ ಆಯಿಲ್ ತೊಗೊಳ್ಳಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಅಂದರೆ ಸಿಯಲ್ಲ, ಬೇಗ ಚೆನ್ನಾಗಿ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು. ಬಟ್ ಹೆಲ್ತ್ ಪರ್ಸ್ಪೆಕ್ಟಿವ್ನ ಕನ್ಸಿಡರ್ ಮಾಡಿಕೊಂಡ್ರೆ ಸ್ಟೀಲ್ ಈಸ್ ಗುಡ್. ಅದೇ ನನಗೆ ಇನ್ನೊಂದು ಕೇಳಿದ್ದೀನಿ ಏನಂದರೆ, ನಾನ್ ಸ್ಟಿಕ್ಕಲ್ಲಿ ಏನು ಅದ್ರ ಟೈಮ್ ಪೀರಿಯಡ್ ಇರೋ ತನಕ ಯೂಸ್ ಮಾಡ್ಕೋಬೋದು, ಅದು ಚಕ್ಕೆ ಎಲ್ಲ ಎದೊಳ್ದಂಗೆ ಅಲ್ಲಿವರೆಗೂ ಯೂಸ್ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಅಂಚನ್ನ ನಾನ್ ಸ್ಟಿಕ್ ಯೂಸ್ ಮಾಡ್ತೀನಿ. ಬಿಕಾಸ್ ನಾನು ದೋಸೆ ಚೀಲ ಎಲ್ಲ ಮಾಡ್ತಾಯಿರ್ತೀನಿ, ಅದಕ್ಕೆ ನಂಗೆ ಜಾಸ್ತಿ ಎಣ್ಣೆ ಹಾಕೆಲ್ಲ ಮಾಡೋಕ್ಕೆ ಇಷ್ಟ ಆಗೋಲ್ಲ, ಅದಕ್ಕೋಸ್ಕರ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಗೊತ್ತಾ, ಐ ಬಿಲೀವ್ ಇನ್ ದಿಸ್ ಥಿಂಗ್ಸ್. ಓಕೆ, ಪ್ರಾಕ್ಟಿಕಲ್ ಆಗಿ ಪ್ಲಸ್ ಹೆಲ್ತಿ ವೇನಲ್ಲಿ ನಮಗೆ ಏನು ಮಾಡೋಕ್ಕಾಗುತ್ತೋ ಅದನ್ನ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲದರಲ್ಲೂ ಇದನ್ನೇ ಬಿಲೀವ್ ಮಾಡ್ತೀನಿ ಆಯಿತಾ. ಫಾರ್ ಎಕ್ಸಾಂಪಲು, ಈಗ ಮಡಿಕೆ ತುಂಬ ಒಳ್ಳೇದಾಯ್ತಾ. ಮಡಿಕೆನಲ್ಲಿ ಕುಕ್ ಮಾಡೋಕ್ಕೆ ಸ್ಟೋವ್ ಮೇಲೆ ತುಂಬ ಜಾಸ್ತಿ ಟೈಮ್ ತೊಗೊಳುತ್ತೆ. ಆ್ಯಂಡ್ ಮಡಿಕೆಗಳು ಬೇಗ ಒಡೆದೋಗ್ತವೆ, ಮತ್ತು ಸೀಸ್ನಿಂಗ್ ಎಲ್ಲ ಮಾಡ್ತಾ ಇರಬೇಕು. ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ. ನನಗೆ ಅಷ್ಟೊಂದು ಪೇಷನ್ಸ್ ಇಲ್ಲ ಹೇಳ್ಬೇಕಂದ್ರೆ. ಆಮೇಲೆ ನಾನು ಏನು ಗೊತ್ತಾ, ಅಡುಗೆ ಎಲ್ಲ ಮಾಡೋದನ್ನ ಫಾಸ್ಟಾಗಿ ಮಾಡ್ತೀನಿ ಆಯಿತಾ. ಸೊ ಆಮೇಲೆ ಅದನ್ನೆಲ್ಲ ತೊಗೊಬಂದು ಒಡೆದಾಕಂತೀನಿ ಅಂತ ಅದೊಂದು ಭಯ. ಸೊ ಹಾಗಾಗಿ ನಾನು ಪ್ರಾಕ್ಟಿಕಲ್ ಅನಿಸ್ತಲೇ ಇರೋನ ಎಲ್ಲ ನಾನು ಫಾಲೋ ಮಾಡೋಕ್ಕೆ ಹೋಗಲ್ಲ ಆಯ್ತು. ಎಷ್ಟೊಂದು ಜನ ಕೇಳ್ತಾರೆ ನನಗೆ, ಹೆಲ್ತಿ ಅಂತ ಹೇಳ್ತೀಯ ಯಾವಾಗ್ಲೂ, ಇದ್ರಲ್ಲಿ ಕುಕ್ ಮಾಡ್ತೀಯಾ ಅಂತ ಹೇಳ್ಬಿಟ್ಟು. ಹೆಲ್ತಿ ಅಂತ ಹೇಳ್ಬಿಟ್ಟು ಅದನ್ನೇ ಅಬ್ಸೆಷನ್ ಮಾಡ್ಕೋಬಾರ್ದು ಆಯಿತಾ. ನಾನು ಎಲ್ಲದನ್ನು ತುಂಬಾ ಪ್ರಾಕ್ಟಿಕಲಾಗಿ ನೋಡ್ತೀನಿ. ನನಗೆ
ಸ್ಟೀಲ್ ಪಾತ್ರೆಗಳು ಪ್ರಾಕ್ಟಿಕಲ್ ಅನಿಸುತ್ತೆ, ಮಡಿಕೆನ ತೊಗೊಂಬಂದು ಇಟ್ಕೊಂಡು ಅಡುಗೆ ಮಾಡ್ಕೊಳ್ಳೋದಕ್ಕಿಂತ. ನನಗೆ ಕಡಿಮೆ ಟೈಮಲ್ಲೂ, ಅಂದರೆ ಅದಕ್ಕೇನು ಜಾಸ್ತಿ ನಾನು ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ನಾನು ಸ್ಟೀಲ್ನ ಈಸಿಯಾಗಿ ಮೇಂಟೈನ್ ಮಾಡ್ಕೋಬೋದು ಅಂತ ಸ್ಟೀಲ್ ಪಾತ್ರೆಗಳಲ್ಲಿ ಯೂಸ್ ಮಾಡ್ಕೊತೀನಿ. ದಟ್ ಈಸ್ ವೈ ಐ ಪ್ರಿಫರ್ ಸ್ಟೀಲ್. ಸೊ ಆಮೇಲೆ ಇನ್ನೊಂದು ಕ್ವಶನ್ ಏನು ಗೊತ್ತಾ, ಯಾಕೆ ಯಾವಾಗಲೂ ನೀವೇ ಅಡುಗೆ ಮಾಡ್ತೀರಾ, ನಿಮ್ಮ ಹಸ್ಬೆಂಡ್ ನಿಮಗೆ ಹೆಲ್ಪ್ ಮಾಡಲ್ವಾ ಅಂತ ಹೇಳ್ಬಿಟ್ಟು. ಏನು ಗೊತ್ತಾ, ಅಲ್ಲಿ ಟೆಲ್ ಯು ಒನ್ ಥಿಂಗ್, ಇದಕ್ಕೆ ಆಲ್ರೆಡಿ ಆನ್ಸರ್ ಮಾಡಿದ್ದೀನಿ, ನಾನು ಮತ್ತೆ ಆನ್ಸರ್ ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಬಟ್ ಸ್ಟಿಲ್ ಐ ವಿಲ್ ಟೆಲ್ ಯು. ನನ್ನ ಪ್ರಕಾರ ಏನು ಗೊತ್ತಾ, ಗಂಡ ಹೆಂಡತಿ ಇಬ್ಬರು ಈಕ್ವಲ್ ಆಗಿರಬೇಕು, ರೆಸ್ಪೆಕ್ಟ್ ಕೊಡಬೇಕು, ಅದು ಎಲ್ಲ ಇದೆ. ಐ ಡೋಂಟ್ ಬಿಲೀವ್ ಇನ್ ಪೇಟ್ರಿಯಾರ್ಕಿ ಅಥವಾ ಐ ಡೋಂಟ್ ಬಿಲೀವ್ ಇನ್ ಸೂಡೋ ಫೆಮಿನಿಸಮ್, ಆಯಿತಾ. ನಾನು ಏನನ್ನ ಬಿಲೀವ್ ಮಾಡ್ತೀನಿ ಅಂದರೆ, ಒಂದು ಗಂಡ ಹೆಂಡ್ತಿ ಅಂದಮೇಲೆ ಯಾವುದೇ ಈಗೋ ಇಲ್ದಲೆ ಏನು ಅಂಡರ್ಸ್ಟ್ಯಾಂಡಿಂಗಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕು ಅನ್ನೋದನ್ನ ಬಿಲೀವ್ ಮಾಡ್ತೀನಿ, ಆಯಿತಾ. ಲೈಕ್ ಫಾರ್ ಎಕ್ಸಾಂಪಲ್, ನನ್ನ ಹಸ್ಬೆಂಡ್ಗೆ ಬೆಳಗ್ಗೆ 8 ಗಂಟೆ ಕಾಲ್ ಸ್ಟಾರ್ಟ್ ಆದರೆ ಎಷ್ಟೊಂದು ಸರಿ ರಾತ್ರಿ 10:30ವರೆಗೂ ಎಲ್ಲ ಕಾಲ್ಸ್ ಬರ್ತಾ ಇರುತ್ತೆ, ಆಯಿತಾ. ಸೊ ಅವ್ರ ಕೆಲಸ ಅಷ್ಟು ಡಿಫಿಕಲ್ಟ್ ಇರುತ್ತೆ. ನನ್ನ ಕೆಲಸದಲ್ಲಿ ನನಗೆ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಐ ಕ್ಯಾನ್ ಡೂ ಥಿಂಗ್ಸ್. ಅದಕ್ಕೋಸ್ಕರ ನಾನು ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ನನಗೆ ಅಡುಗೆ ಮಾಡೋದಕ್ಕೆ ಇಷ್ಟ. ಹಾಗಾಗಿ ನಾನು ಅಡುಗೆ ಮಾಡ್ಕೊತೀನಿ. ಈಗ ನೆಲ ಒರೆಸೋದು ಎಲ್ಲ ಇದ್ದಿದ್ರೆ ನನಗೆ ತುಂಬ ಡಿಫಿಕಲ್ಟ್ ಆಗ್ತಿತ್ತು. ಅದಕ್ಕೆ ನಮ್ಮ ಮನೇಲಿ ಕೆಲಸದವ್ರು ಇದ್ದಾರೆ. ಸೊ ಈಗ ನಾವಿಬ್ಬರೂ ಏನು ಈಕ್ವಾಲಿಟಿ ಇರಬೇಕು, 50-50 ಮಾಡಬೇಕು ಅಂತ ಹೇಳ್ಬಿಟ್ಟು ಒಬ್ಬರ ಮೇಲೊಬ್ಬರು ಪ್ರೆಷರ್ ಹಾಕ್ಕೊಂಡಿಲ್ಲ, ನೀನು ಮಾಡಲೇಬೇಕು ಅಂತ ಮಾಡ್ಕೊಂಡು ಕೂತ್ಕೊಂಡ್ರೆ, ಆ ಥರ ಎಲ್ಲ ಮಾಡಿದ್ರೆ ಡೆಫಿನೆಟಾಗಿ ಸಂಸಾರಗಳು ನಡೆಯಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಹಂಗಂತ ಹೇಳ್ಬಿಟ್ಟು ನಾನು ನೀವೇ ಎಲ್ಲ ಮಾಡ್ಕೊಂಡು ಹೋಗ್ಬಿಡಿ ಅಂತ ಹೇಳಲ್ಲ. ಇಲ್ಲಿ ನನಗೆ ಕಷ್ಟ ಆಗಿದ್ರೆ ನಾನು ಮಾಡ್ತಾನೆ ಇರಲಿಲ್ಲ, ಆಯಿತಾ. ಬೇಕಾದ್ರೆ ನಮ್ಮ ಮನೇಲಿ ಇನ್ನೊಬ್ಬರು ಅಡುಗೆಯವ್ರನ್ನೂ ಕೂಡ ಹೈರ್ ಮಾಡ್ಕೋಬೋದು. ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಆ್ಯಕ್ಚುಲಿ ಅವಿನಾಶ್ ಎಷ್ಟೊಂದು ಸರಿ ಹೇಳಿದ್ರು, ಯಾರಾದರೂ ಒಬ್ಬರನ್ನ ಅಡುಗೆಯವ್ರನ್ನ ಇಟ್ಕೊ ಅಂತ. ನನಗೆ ಅಡುಗೆ ಮಾಡೋದಕ್ಕೆ ಇಷ್ಟ. ಆ್ಯಂಡ್ ನನಗೆ ಅಡುಗೆಯವ್ರನ್ನ ಬೇರೆಯವ್ರನ್ನ ಇಟ್ಕೊಳ್ಳೋಕೆ ಇಷ್ಟ ಆಗಲ್ಲ, ಅವ್ರು ಗಲೀಜಾಗಿ ಮಾಡ್ತಾರೆ, ಹೈಜಿನಿಕ್ಕಾಗಿ ಮಾಡಲ್ಲ ಅಂತ ಹೇಳ್ಬಿಟ್ಟು. ಸೊ ನನಗೆ ಅಡುಗೆ ಮಾತ್ರ ತುಂಬಾ ಹೈಜಿನಿಕ್ಕಾಗಿರಬೇಕು. ಸೊ ಹಾಗಾಗಿ ಆವಾಗ ನಾನು ಕೆಲಸದವ್ರನ್ನ ಯಾರೂ ಇಟ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ನಾವು ಹೊಸ ಮನೆಗೆ ಶಿಫ್ಟ್ ಆದಮೇಲೆ ನಾನು ಕೆಲಸದವ್ರನ್ನ ಇಟ್ಕೊಂಡಿದ್ದೆ ಹೇಳ್ಬೇಕಂದ್ರೆ. ಸೊ ಹಾಗಾಗಿ ನಾನು ಅಡುಗೆ ಮಾಡ್ಕೊತಾ ಹೋಗ್ತೀನಿ, ಆಯಿತಾ. ಸೊ ದಿಸ್ ಈಸ್ ವಾಟ್ ಇಟ್ ಈಸ್. ಇದನ್ನು ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ಯಾವತ್ತಾದರೂ ಒಂದಿನ ಬೆಳಗ್ಗೆ ಎದ್ದು ನನಗೆ ಇವತ್ತು ಅಡುಗೆ ಮಾಡೋಕ್ಕಾಗಲ್ಲ ಅಂದರೆ ಅವಿನಾಶ್ ಅದ್ರ ಮೇಲೆ ಒಂದು ಮಾತು ಹೇಳಲ್ಲ. ನನಗಿವಾಗ ಏನೋ ಕಿಟ್ಟು ನನಗಿವತ್ತು ಅಡುಗೆ ಮಾಡ್ಬೇಕು ಅನ್ನಿಸ್ತಾ ಇಲ್ಲಮ್ಮ ಅಂತ ಏನಾದರೂ ಲೇಝಿ ಫೀಲ್ ಆಗ್ತಾ ಇದೆ ಅಂದರೆ ಹೊರಗಡೆ ಹೋಗಿ ಏನಾದರೂ ತಂದುಕೊಡ್ತಾರೆ, ಅಥವಾ ಅವರೇ ಏನೋ ಒಂದು ಕುಕ್ ಮಾಡಿಕೊಡ್ತಾರೆ ಹೊರತು ನೀನು ಯಾಕೆ ಮಾಡೋಲ್ಲ, ನೀನು ಮಾಡಲೇಬೇಕು ಅಂತೆಲ್ಲ ನನಗೆ ಇದುವರೆಗೂ ಆಲ್ಮೋಸ್ಟ್ ನಮ್ಮ ಮದುವೆ ಆಗಿ 3.5 years ಆಗಿದೆ, ಇದುವರೆಗೂ ಯಾವತ್ತೂ ಹೇಳಿಲ್ಲ, ಅವ್ರು ಹೇಳೋದು ಇಲ್ಲ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ನಾನು ಇದುವರೆಗೂ ಒಂದು ದಿನವೂ ಅವಿನಾಶ್ದು ಬಟ್ಟೆ ಒಗೆಯಕ್ಕೆ ಹಾಕಿಲ್ಲ ಅಥವಾ ಒಣಗಾಕಿಲ್ಲ. ಬಿಕಾಸ್ ಅದನ್ನೆಲ್ಲದನ್ನು ಅವರೇ ನೋಡ್ಕೊತಾರೆ. ಅವ್ರ ಬಟ್ಟೆ ಒಗ್ಕೊಳ್ಳೋದಾಗಲಿ, ಅಂದರೆ ಒಗ್ಕೊಳ್ಳೋದಂದರೆ ಕೈಯಲ್ಲೇನು ಹೋಗಿಲ್ಲ, ವಾಷಿಂಗ್ ಮಿಷಿನ್ಗೆ ಹಾಕ್ಕೊಳ್ಳೋದಾಗಲಿ, ಅದನ್ನು ಒಣಗಾಕೊಳ್ಳೋದಾಗಲಿ, ಅದನ್ನ ಫೋಲ್ಡ್ ಮಾಡಿ ಇಟ್ಕೊಳ್ಳೋದಾಗಲಿ. ಹಿ ಈಸ್ ವೆರಿ ಇಂಡಿಪೆಂಡೆಂಟ್ ಪರ್ಸನ್ ಹೇಳಬೇಕಂದ್ರೆ. ಜಸ್ಟ್ ಅಡುಗೆ ಒಂದು ನಾನು ಚೆನ್ನಾಗಿ ಮಾಡ್ತೀನಿ, ಅದನ್ನು ನಾನು ಮಾಡೋದ್ರಲ್ಲಿ ಅದೇನು ದೊಡ್ಡ ತಪ್ಪಿಲ್ಲ. ಐ ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್. ಇದು ಮೇಯ್ನ್ಲಿ ಕ್ವಶನ್ ಬಂದ್ಬಿಟ್ಟು ಆಲ್ಮೋಸ್ಟ್ ಯಂಗ್ ಪೀಪಲಲ್ಲಿ ಇರುತ್ತೆ. ಅವ್ರಿಗೊಂಥರ ಮೆಂಟಾಲಿಟಿ ಇರುತ್ತೆ, ಎಲ್ಲದೂ ಈಕ್ವಲ್ ಆಗಿ ಇರಬೇಕು ಅಂತ ಹೇಳ್ಬಿಟ್ಟು. ಈಗ ಎಲ್ಲರೂ ಪರ್ಫೆಕ್ಟಾಗಿರಲ್ಲ, ಆಯಿತಾ. ಎಲ್ಲರೂ ಪರ್ಫೆಕ್ಟಾಗಿರಲ್ಲ. ರಿಲೇಷನ್ಶಿಪ್ಪಲ್ಲಿ ಕೆಲವೊಬ್ಬರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾರೆ, ಕೆಲವೊಬ್ಬರು ತುಂಬಾ ಕಡಿಮೆ ಇರ್ತಾರೆ ಒಂದು ಕೆಲಸದಲ್ಲಿ ಅಂತ ಹೇಳ್ಬೋದು. ಅದನ್ನು ಬ್ಯಾಲೆನ್ಸ್ ಮಾಡ್ಕೊತಾ ಹೋಗಬೇಕು. ದಟ್ ಈಸ್ ವಾಟ್ ಐ ಬಿಲೀವ್ ಇನ್. ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಸೊ ನೆಕ್ಸ್ಟ್ ಬಿಗ್ಗೆಸ್ಟ್ ಆ್ಯಂಡ್ ಮೋಸ್ಟ್ ಆಸ್ಕ್ಡ್ ಕ್ವೆಶನ್ ಅಂದರೆ ಕಿಡ್ಸ್ ಬಗ್ಗೆ. ಮಕ್ಕಳು ಯಾಕೆ ಮಾಡ್ಕೊಂಡಿಲ್ಲ, ಇನ್ನು ಯಾವಾಗ ಮಕ್ಕಳು ಮಾಡ್ಕೊತೀರಾ, ಆ್ಯಂಡ್ ಆಲ್ ದೋಸ್ ಕ್ವೆಶನ್ಸ್ ನಾನು ಒನ್ಸ್ ಆ್ಯಂಡ್ ಫಾರ್ ಆಲ್ ಎಲ್ರಿಗೂ ಒಂದೇ ಸರಿ ಆನ್ಸರ್ ಮಾಡಿಬಿಡ್ತೀನಿ. ಸೊ ಏನಪ್ಪ ಅಂತ ಹೇಳಿದ್ರೆ, ಕೆಲವೊಬ್ಬರು ಮದುವೆ ಆಗಿ 1 ವರ್ಷದೊಳಗಡೆ ಮಕ್ಕಳು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಟ್ ಈಸ್ ವೆಲ್ ಆ್ಯಂಡ್ ಗುಡ್, ದಟ್ ಈಸ್ ಗುಡ್ ಫಾರ್ ಯು. ಬಟ್ ಐ ಬಿಲೀವ್ ಮಕ್ಕಳು ಮಾಡ್ಕೋಬೇಕು ಅಂದರೆ ಫಿನಾನ್ಷಿಯಲಿ, ಮೆಂಟಲಿ ಆ್ಯಂಡ್ ಫಿಸಿಕಲಿ ನಾವು ರೆಡಿ ಇರಬೇಕು. ಮಗು ಮಾಡ್ಕೊಳ್ಳೋದು ಅಥವಾ ಮಕ್ಕಳು ಮಾಡ್ಕೊಳ್ಳೋದು ಎಲ್ರಿಗೂ ಗೊತ್ತಿದೆ ಹೇಗೆ ಅಂತ. ಬಟ್ ಮಕ್ಕಳನ್ನ ಸಾಕ್ಕೊಳ್ಳೋದಿದೆಯಲ್ಲ, ಅದೊಂದು ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ, ಆಯಿತಾ. ಆ ಒಂದು ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿನ ತೊಗೊಳೋದಕ್ಕೆ ನಾವು ರೆಡಿ ಇಲ್ಲ. ನಮಗೆ ಲೈಫಲ್ಲಿ ಕೆಲವೊಂದು ಕೆಲಸಗಳಿದ್ದಾವೆ ಮಾಡಬೇಕು ಅಂತ, ಅದನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ. ನಾವು ಮಕ್ಕಳು ಮಾಡಿಕೊಂಡಾಗ, ಆಬ್ವಿಯಸ್ಲಿ ನಾನು ಪ್ರೆಗ್ನೆಂಟ್ ಆದಾಗ
ಡೆಫಿನೆಟಾಗಿ ಡಂಗೂರ ಸಾರಿಸಿ ನೀವೆಲ್ರಿಗೂ ಹೇಳ್ತೀನಿ, ತಲೆ ಕೆಡಿಸ್ಕೋಬೇಡಿ. ಐ ನೋ ಯು ಗೈಸ್ ಆರ್ ಕ್ಯೂರಿಯಸ್, ಅದೊಂದು ಕ್ಯೂರಿಯಾಸಿಟಿ ಇರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಡೇಲಿ ಎಲ್ಲರೂ ಇದನ್ನೇ ಕೇಳ್ತಾ ಇರೋದ್ರಿಂದ ನಮಗೊಂಥರ ಇರಿಟೇಷನ್ ಅನಿಸುತ್ತೆ. ಏನಪ್ಪ ಜನಗಳು ಏನು ಒಂದು ಪ್ರೈವೇಸಿನ ಏನು ಕೊಡೋದೇ ಇಲ್ವಲ್ಲ, ಪರ್ಸ್ನಲ್ ಕ್ವೆಶನ್ಸ್ನ ಯಾಕೆ ಕೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ಡೈಲಿ ರಿಲೇಟಿವ್ಸ್ಗಳು ಫ್ಯಾಮಿಲಿಗಳಿಂದ ಕೇಳಿ ನಮಗೂ ಸಾಕಾಗಿರುತ್ತೆ. ಅವ್ರಿಗೆ ಹೇಳಿದ್ರೆ ಅರ್ಥ ಆಗಲ್ಲ, ಈ ಥರ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ. ಅಂದರೆ ಯೂಶಲಿ ಜನಗಳು ಹೆಂಗೆ ಥಿಂಕ್ ಮಾಡ್ತಾರೆ ಅಂದರೆ, ಮದುವೆ ಆಗಿ 1 ವರ್ಷ ಆಗ್ತಿದ್ದಂಗೆ ಮಕ್ಕಳು ಮಾಡ್ಕೊಂಬಿಡ್ಬೇಕು ಅಂತ ಥಿಂಕ್ ಮಾಡ್ತಾರೆ. ಬಟ್ ಐ ಡೋಂಟ್ ಬಿಲೀವ್ ಇನ್ ದಟ್ ಥಿಂಗ್ಸ್. ಸೊ ಡೆಫಿನೆಟಾಗಿ ನಾವು ಮಕ್ಕಳು ಮಾಡ್ಕೋಬೇಕಾದ್ರೆ ನಾನು ಪ್ರೆಗ್ನೆಂಟ್ ಆದಾಗ ನಿಮ್ಗೆ ಹೇಳ್ತೀನಿ, ನಿಮಗೆ ಗೊತ್ತಾಗೇ ಆಗುತ್ತೆ. ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ದಟ್ ಈಸ್ ಇಟ್. ಆ್ಯಂಡ್ ಒನ್ ಮೋರ್ ಕ್ವೆಶನ್ನು, ನನ್ನ ಕುಕ್ ಬುಕ್ ಯಾವಾಗ ಲಾಂಚ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀರಾ. ನಿಮಗಿನ್ನೂ ಗೊತ್ತಿಲ್ಲ ಅಂದರೆ, ನಾನು ಆದಷ್ಟು ಬೇಗ ನನ್ನ ಒಂದು ರೆಸಿಪಿ ಬುಕ್ನ ಬುಕ್ ಆಗಿ ಲಾಂಚ್ ಮಾಡ್ತೀನಿ. ಇಟ್ ಈಸ್ ನಾಟ್ ಲೈಕ್ ನಾರ್ಮಲ್ ಬುಕ್ ಸಿಗುತ್ತಲ್ಲ ನಿಮ್ಗೆ ಅಂಗಡಿಗಳಲ್ಲಿ, ಪೇಪರ್ ಬುಕ್ ಆ ಥರ ಎಲ್ಲ. ಬುಕ್ ಅಂದರೆ PDF ಥರ, ಆ ಥರ ಬುಕ್ಸ್ನ ಲಾಂಚ್ ಮಾಡ್ತೀನಿ ಆದಷ್ಟು ಬೇಗ. ಆಲ್ಮೋಸ್ಟ್ ಇನ್ನೊಂದು 15 ದಿನದಲ್ಲಿ ಲಾಂಚ್ ಮಾಡ್ತೀವಿ, ಆಯಿತಾ. ತುಂಬ ಲೇಟ್ ತೊಗೋತಾ ಇದೆ, ಐ ನೋ. ನಮ್ಮದು ವೆಬ್ಸೈಟ್ ಮತ್ತು ಏನು ರೆಸಿಪೀಸ್ನ ಡೆವಲಪ್ ಮಾಡೋದಿರ್ಬೋದು, ಅಥವಾ ಬುಕ್ಸ್ಗಳನ್ನ ಬರೆಯೋದಿರ್ಬೋದು, ಅದರ ಕರೆಕ್ಷನ್ಸ್ ಇರ್ಬೋದು, ಪ್ರೈಸಿಂಗ್ ಮಾಡೋದಿರ್ಬೋದು, ಇದೆಲ್ಲದ್ರದ್ದು ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾವೇನು ತುಂಬ ಪ್ರೊಫೆಷ್ನಲ್ ಹೆಲ್ಪ್ನ ತೊಗೊಂಡಿಲ್ಲ, ಎಲ್ಲದಕ್ಕೂ ನಾನೇ ಮಾಡ್ತಾಯಿದ್ದೀನಿ. ಆ್ಯಂಡ್ ಬುಕ್ಸ್ಗಳನ್ನ ಮಾತ್ರ ಬೇರೆಯವ್ರ ಹತ್ರ ಮಾಡಿಸ್ತಾ ಇದ್ದೀನಿ, ವೆಬ್ಸೈಟ್ನ ಬೇರೆಯವ್ರ ಹತ್ರ ಮಾಡಿಸ್ತಾ ಇದ್ದೀನಿ. ಇದಕ್ಕೆಲ್ಲ ಸ್ವಲ್ಪ ಟೈಮ್ ತೊಗೋತಾ ಇದೆ. ಐ ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಐ ನೋ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು, ಬಟ್ ನಾನು ನನ್ನ ಕೈಲಿ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಸೊ ಆದಷ್ಟು ಬೇಗ ರಿಲೀಸ್ ಮಾಡ್ತಿದ್ದಂಗೆ ನಿಮ್ಗೆ ಹೇಳ್ತೀನಿ. ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಅದರಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಿಮಗೆ ಗೊತ್ತಾಗುತ್ತೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಬೈ ಮಾಡ್ಬೋದು ನನ್ನ ಬುಕ್ಸ್ನ. ಇಟ್ಸ್ ಮೋಸ್ಟ್ಲಿ ಎಲ್ಲದೂ ಹೆಲ್ತಿ ರೆಸಿಪೀಸ್ ಆ ಥರದ್ದೇ ಇರುತ್ತೆ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು. ಇಷ್ಟ ಆಗಿದರೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ನಿಮ್ಗೆ ಏನು ಅನ್ನಿಸ್ತು, ಇನ್ನೂ ಯಾವ ಥರ ನಾನು ಇಂಪ್ರೂವ್ ಮಾಡ್ಕೋಬೋದು ಅಂತೆಲ್ಲ ತಿಳಿಸಿ. ಆ್ಯಂಡ್ ನಿಮಗೆ ಇನ್ನೂ ಯಾವ್ಯಾವ ಥರ ಕಂಟೆಂಟ್ ಬೇಕು ಅನ್ನೋದು ತಿಳಿಸಿ. ನಿಮಗೆ ಗೊತ್ತಿರ್ಬೋದು ನನ್ನ ಲೈಫ್ ಸ್ಟೈಲ್ ವೆರಿ ಸಿಂಪಲ್. ಐ ಡೋಂಟ್ ಹ್ಯಾವ್ ಫ್ಯಾನ್ಸಿ ಲೈಫ್. ವೆರಿ ಸಿಂಪಲ್ ನಾರ್ಮಲ್ ರುಟೀನ್ಸ್. ಅದ್ರ ಜೊತೆಗೆ ಅಡುಗೆ ಮಾಡೋದು, ಇದೇ ನನ್ನ ಲೈಫ್. ಐ ಡೋಂಟ್ ಹ್ಯಾವ್ ಲೈಕ್ ಬಿಗ್ ಫ್ರೆಂಡ್ಸ್ ಗ್ರೂಪ್, ಡೈಲಿ ಮೀಟ್ ಮಾಡೋ ಥರ ಫ್ರೆಂಡ್ಸ್ ಗ್ರೂಪ್ ಅಂತೇನಿಲ್ಲ. ಇರೋರು 4 ಜನ ಫ್ರೆಂಡ್ಸು, ಅವ್ರು ಯಾರಿಗೂ ನನ್ನ ವೀಡಿಯೋ ಮುಂದೆ ಬರೋಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ನನ್ನ ಫ್ಯಾಮಿಲಿಯವ್ರಂತೂ ಬರೋದೇ ಇಲ್ಲ. ಅವರೇ ಒಂಥರ ಶೈ ನೇಚರ್, ಅವ್ರಿಗೆಲ್ಲ ಬರೋಲ್ಲ. ಸೊ ಹಾಗಾಗಿ ನಾನು ಒಬ್ಳು ಫೇಸ್ನೇ ನೀವು ಆಲ್ಮೋಸ್ಟ್ ನೋಡ್ತೀರಾ. ಸೊ ನಿಮಗೆ ನನ್ನ ಲೈಫ್ ಸ್ಟೈಲ್ ಗೊತ್ತಿರುತ್ತೆ. ನಿಮಗೆ ಏನಾದರೂ ನನ್ನ ಲೈಫ್ ಸ್ಟೈಲ್ಗೆ ನನಗೆ ಗೊತ್ತಿರೋದು ಏನಾದರೂ ತಿಳಿಸ್ಕೊಡ್ಬೇಕು ಅಂತ ನಿಮ್ಗೆ ಅನಿಸಿದ್ರೆ ಡೆಫಿನೆಟಾಗಿ ಕ್ವಶನ್ ಕೇಳಿ, ನಾನು ಕೊಡ್ತೀನಿ. ಸೊ ಆಮೇಲೆ ಏನು ಗೊತ್ತಾ, ನೀವೇನಾದರೂ ನನಗೆ ನೆಗೆಟಿವ್ ಆಗಿ ಏನಾದರೂ ಹೇಳಬೇಕಂದ್ರೆ ಹೇಳೋ ರೀತಿಯಲ್ಲಿ, ಪದಗಳಲ್ಲಿ ಒಳ್ಳೆ ರೀತಿಯಲ್ಲಿ ಹೇಳಿ. ನಾನು ಡೆಫಿನೆಟಾಗಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊತೀನಿ. ಅದು ಬಿಟ್ಬಿಟ್ಟು ಕೆಟ್ಟ ಮಾತೆಲ್ಲ ಬೈದರೆ ಯಾರಿಗಾದರೂ ಕೋಪ ಬರುತ್ತೆ. ಅದಕ್ಕೆ ರಿಯಾಕ್ಟ್ ಮಾಡಬೇಕು ಅಂತ ಅನಿಸುತ್ತೆ. ಏನು ಗೊತ್ತಾ, ನಾವು ನಿಮ್ಮ ಥರನೇ ಮನುಷ್ಯರು. ನಾನು ಏನೇ ಮಾಡಿದ್ರೂ ಡೆಫಿನೆಟಾಗಿ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡೇ ಮಾಡಿರ್ತೀನಿ. ಅದರಲ್ಲಿ ಏನೋ ಒಂದು ರಾಂಗ್ ಇರುತ್ತೆ ಅಂದರೆ ನೀವು ಅದನ್ನು ಒಳ್ಳೆ ರೀತಿಯಲ್ಲಿ ಹೇಳ್ಬೋದು, ಹೇಳೋದನ್ನ ಕೆಟ್ಟ ರೀತಿಯಲ್ಲಿ ಹೇಳೋದಕ್ಕಿಂತ. ಸೊ ನೀವೇನು ಹೇಳಿದ್ರು ನಾನು ತೊಗೊತೀನಿ. ಬಟ್ ಹೇಳೋ ರೀತಿನಲ್ಲೂ ಇರುತ್ತಲ್ವ. ನಾವು ಮನುಷ್ಯರೇ, ಕೆಟ್ಟದಾಗಿ ಯಾರಾದರೂ ಒಬ್ಬರು ನಮ್ಮನ್ನ ಬೈತಾವ್ರೆ ಅಂದರೆ ನಾವು ರಿಯಾಕ್ಟ್ ಮಾಡ್ದಲೇ ಇರೋಕ್ಕಾಗಲ್ಲ. ನಾನೇನು ಅಷ್ಟೊಂದು ಒಳ್ಳೆಯವಳಂತೂ ಅಲ್ಲ, ಅಥವಾ ಆ ಥರ ನಾಟಕ ಆಡೋಕ್ಕಂತೂ ನಂಗೆ ಬರಲ್ಲ. ಬಂದ್ರೂ ಐ ಡೋಂಟ್ ವಾಂಟ್ ಟು ಡೂ ಇಟ್, ಬಿಕಾಸ್ ನಾನು ಅಥೆಂಟಿಕ್ ಆಗಿರಬೇಕು ಅಂತ ಅಂದ್ಕೊಳ್ತೀನಿ. ನಾನು ಏನಿದ್ದೀನೋ ಅದನ್ನ ನಂಗೆ ತೋರಿಸ್ಕೊಳಕ್ಕೆ ಇಷ್ಟಪಡ್ತೀನಿ. ನನಗೆ ಫೇಕ್ ಮಾಡೋಕ್ಕೆಲ್ಲ ಇಷ್ಟ ಇಲ್ಲ. ಹಾಗಾಗಿ ನನಗೇನು ಅನಿಸುತ್ತೋ ಅದನ್ನ ನಾನು ಡೈರೆಕ್ಟಾಗಿ ಹೇಳ್ತೀನಿ. ಸೊ ಐ ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್ ದಿಸ್. ಆ್ಯಂಡ್ ನನ್ನ ಬಗ್ಗೆ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ. ಇನ್ನೂ ಏನಾದರೂ ತಿಳ್ಕೊಬೇಕಂದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಕೇಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ಎಂಡ್. ಬಾಯ್.